ಹಾಯ್ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ಹೇಗಿದ್ದೀರಿ? ನೀವು ಇವತ್ತು ತಿರುಗಿ ನಿಮ್ಮ ಚೈಲ್ಡ್ಹುಡ್ ನೋಡಿದಾಗ ನಿಮಗೆ ತುಂಬಾ ಚೆನ್ನಾಗಿತ್ತು ಅಂತ ಅನ್ಸುತ್ತಾ? ತಾಯಿ ಮಗು ಇಬ್ರಿಗೂ ತೊಂದರೆ ಆಗಬಹುದು ಅಂತ ಹೊಟ್ಟೆಲ್ ಇದ್ದಾಗ್ಲೇನೆ ಗುಬ್ಬಿ ಕಂಪನಿಲಿ ನನ್ನ ಜನನ ಆಗುತ್ತೆ. ಹೀರೋ ಶರಣ್ ಆಗ್ಲಿಕ್ಕೆ, ನಾಯಕ ನಟನಾಗ್ಲಿಕ್ಕೆ ಅಷ್ಟು ಲಾಂಗ್ ಜರ್ನಿ ಯಾಕಾಯ್ತು? ಏನಂತಂದ್ರೆ ನಮ್ಮ ತಂದೆಗೆ ನನ್ನ ನಟನಾಗಿ ಮಾಡಬೇಕು ಅಂತ, ನನಗೆ ಬೇಡ ಅಂತ. ಒಂದು ಲಾರಿ ಪರ್ಚೇಸ್ ಮಾಡೋಣ ಅಂತ ಹೋದ್ವಿ. 5,000 ರೂಪಾಯಿ ಹೆಚ್ಚು ಕಮ್ಮಿಯಲ್ಲಿ ಆ ಲಾರಿನ ಬಿಟ್ಟೆ. ಒಂದು ಲವ್ ಮಾಡೋ ಥರ ನಾಟಕ ಆಡಿ ಒಂದು ಹುಡುಗಿನ ನನಗೊಂದು ಕವರ್ ಕೊಟ್ಟರು. ನಾನು ತೆಗೆದಿಲ್ಲ ಕವರ್ನ. ಇಷ್ಟು ಲೆಟರ್ಸು ನಿನ್ನ ಮೇಲೆ ಬರೆದಿದ್ದಾರೆ. ಆದರು ಓಪನ್ ಮಾಡಿದ್ರೆ ನಿಜವಾಗ್ಲೂ ನನ್ನ ಮೇಲೇ ಇರೋದು. ನಾನು ಹೇಳಿದೆ ತಾನೆ ಬೇಡ ಅಂತ. ಆ್ಯಕ್ಚುಲಿ ಇಲ್ಲಿ ಇಲ್ಲ ಪರಿಸ್ಥಿತಿ, ಬೇಕು ನನಗೆ ಒಂಥರದಲ್ಲಿ, ಬೇಕಾ ಬೇಡವಾ ಅಂತನ್ನೋ ಅಂತ ಇದರಲ್ಲಿ ಗುರು ನನಗೆ ಇವತ್ತು ಒದೆ ಬೀಳ್ತದಲ್ಲ ರ್ಯಾಂಬೋ ಅನ್ನುವ ಒಂದು ಸಿನಿಮಾನ ಕೈಗೆತ್ಕೋಬೇಕು ಅಂತನ್ನೋಂಥದ್ದು. ಅದು ಹೇಗಾಯ್ತು? ಒಂದು ಫೋನ್ ಬರುತ್ತೆ ನನಗೆ ತರುಣ್ದು. ಕತೆ ಕೇಳಿದ್ರೆ ನಮಗೆ ಭಯಾನಕ ಇಷ್ಟ ಆಗುತ್ತೆ ರೀ. ಒಂದು 3 ಜನ ನಿರ್ಮಾಪಕರನ್ನ ಲೈನಪ್ ಮಾಡೋದು ನಾವು. ನೀನು ಹೀರೋ ಅಲ್ಲ, ಹೀರೋ ಬೇರೆಯವ್ರವ್ರೆ, ನೀನು ಒಂದು ಕಾಮಿಡಿ ಪಾತ್ರ. ಶರಣ್ಗೆ ಇದು ಬೇಕಾಗಿತ್ತಾ? ದಟ್ ವಾಸ್ ದಿ ಪೇಮೆಂಟ್ ವಾಟ್ ಐ ಗಾಟ್. 3,000 ರೂಪಾಯಿ ಇತ್ತು. ಚೂಮಂತರ ಒಂದು ಲೈನ್, ಈ ಮೂವಿ ಏನು ಅಂತ? ಹಾರರ್ ಎಂಟರ್ಟೈನಿಂಗ್ ಫಿಲಮ್. ಚೂಮಂತರ ಇಲ್ಲೇ ಬಂದುಬಿಟ್ಟಿದೆಯಲ್ಲ ಸರ್? ಇದು ನಿನ್ನೆ ನಮ್ಮ ಡೈರೆಕ್ಟ್ರು ಇದನ್ನ ಹಾಕ್ಕೊಂಡು ಹೋಗಿ, ನನಗೆ ಗೊತ್ತಿಲ್ಲ, ಯಾಕಂದರೆ ಬ್ಯಾಕ್ ಡ್ರಾಪಿಗೆ ಇದು ಹೋಗುತ್ತಾ, ಇದು ಕೇಳೋಣ ಅಂತ ಅಂದ್ಕೊಂಡೆ. ಬಟ್ ನೀವು ಮಾತಾಡಿರ್ತೀರಿ ಅಂದ್ಕೊಂಡು ಬ್ಯಾಕ್ ಡ್ರಾಪಲ್ಲಿ ಬರುತ್ತಲ್ಲ. ವೆರಿ ನೈಸ್. ನನಗೆ ನಿಮ್ಮ ಸ್ಟುಡಿಯೋ, ನೀವು ದಿವಸ ನಮ್ಮ ಜೊತೆಲಿದ್ದಂಗೆ ಒನ್ ಆರ್ ದಿ ಅದರ್ ಏನೋ ನಿಮ್ಮದು ಕಾಂಟೆಂಟನ್ನು ನೋಡ್ತಾನೆ ಇರ್ತೀವಿ. ಥ್ಯಾಂಕ್ ಯು ಸರ್. ಆಮೇಲೆ ನಾವು ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ಯಾಕಂದರೆ ಇನ್ಫಾರ್ಮೇಷನ್ ಇದೆಯಲ್ಲ, ಬೀಯಿಂಗ್ ಇನ್ಫಾರ್ಮ್ಡ್ ಇದೆಯಲ್ಲ ಸರ್, ಅದೆಂಥ ಕೆಲಸ ರೀ ಅದು. ನಾವು ಏನು ಗೊತ್ತಾ, ನೀವು ಎಂಥ ವಿಚಾರಗಳನ್ನು ಹಿಡಿತೀರಾ ಅಂತಂದರೆ, ಅಯ್ಯೋ ಅದೇನೋ ಅದನ್ನ ಬಗ್ಗೆ ತಿಳ್ಕೊಬೇಕಾಯ್ತು, ಏನೋ ಒಂದು ಓಡ್ತಾ ಇದೆ ಅಂತಂದಾಗ ಕರೆಕ್ಟಾಗಿ ನಿಮ್ಮದೊಂದು ವಿಡಿಯೋ ಬಂದಿರುತ್ತೆ. ಥ್ಯಾಂಕ್ ಯು ಸರ್. ಇಟ್ಸ್ ಬಿಗ್ ಕಾಂಪ್ಲಿಮೆಂಟ್ ನಮಗೆ, ನಮ್ಮ ಟೀಮಿಗೆ. ಸರ್, ನಮಗೆ ಅದೇ ಈಗಿನ ಜನ್ರೇಷನ್ನವ್ರಿಗೆ ಒಂದು ರಾ ಶರಣ್ ಅವ್ರನ್ನ ತೋರಿಸ್ಬೇಕು ಅನ್ನೋ ಉದ್ದೇಶ ನಮಗೆ. ರಾ ಶರಣ್ ಅವರು ಅಂತ ಹೇಳಿದ್ರೆ, ನೋಡೋ ಒಬ್ಬ ಯಂಗ್ಸ್ಟರ್ಗೆ, ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಮೋಟಿವೇಶನ್ ಸಿಗಬೇಕು. ಸಿನಿಮಾ ಜಗತ್ತು ಕೂಡ ಒಂದು ಕರಿಯರ್ ಕಂಡುಕೊಳ್ಳಬಹುದಾದ ಜಾಗನ ಅಲ್ವಾ ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಜಿಜ್ಞಾಸೆ ಇದೆ. ಹೇಗೆ, ಏನು, ಅಲ್ಲಿ ಹಂಗಂತೆ ಇಲ್ಲಿ ಹಿಂಗಂತೆ ಅನ್ನೋದು ಒಂದಷ್ಟು ನೆಗೆಟಿವಿಟಿ. ಕೆಲವೊಂದು ಕಡೆ ಇಲ್ಲ, ಅಲ್ಲಿ ದೊಡ್ಡ ಸ್ಟಾರ್ಡಮ್ ಸಿಗುತ್ತೆ, ಅಲ್ಲಿ ಹೋದರೆ ಲೈಫ್ ಚೇಂಜ್ ಆಗುತ್ತೆ ಅನ್ನೋ ಪಾಸಿಟಿವಿಟಿ. ಎರಡೂ ಇರೋ ಸಂದರ್ಭದಲ್ಲಿ 100ನೇ ಸಿನಿಮಾ ತನಕ ತಾಳ್ಮೆಯಿಂದ ಪರಿಶ್ರಮ ಹಾಕಿ ಸರಸ್ವತಿಯ ಸೇವೆ ಮಾಡಿ ಆ ನಂತರ ಹೀರೋ ಆಗಿ ಫ್ಲೈಟ್ ಮೋಡಲ್ಲಿ ಹೋಗಿ ಆಮೇಲೆ ರಾಕೆಟ್ ಮೋಡಿಗೆ ಹೋಗಿ ನಿಮ್ಮ ಕರಿಯರ್ನ ಬಿಚ್ಚಿಟ್ರೆ ಒಂದಷ್ಟು ಇನ್ಸೈಟ್ ಸಿಗ್ಬೋದು ಜನರಿಗೆ ಅನ್ನೋ ಉದ್ದೇಶ ಸರ್. ನಾನು ಕಂಡುಬಿಟ್ಟಿದ್ದೆ ಡ್ರಾಮಾ ಕಂಪನಿಯಲ್ಲಿ, ನಮ್ಮ ಗುಬ್ಬಿ ಕಂಪನಿಯಲ್ಲಿ ನನ್ನ ಜನನ ಆಗುತ್ತೆ. ಅಲ್ಲಿ 1-2 ವರ್ಷ 3 ವರ್ಷದವನ ತನಕ ನಾನು ಗುಬ್ಬಿ ಕಂಪ್ನಿಯಲ್ಲಿರ್ತೀನಿ. ಬಾಲಕೃಷ್ಣನಾಗಿ ಆ್ಯಕ್ಟ್ ಮಾಡಿದ್ದೀನಂತೆ. ಎಳೆ ಮಗು ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿಲ್ಲ, ಇದ್ದಿದ್ರೆ ಚೆನ್ನಾಗಿರೋದು. ನನಗೆ ನಮ್ಮ ತಂದೆ ತಾಯಿ ಎಲ್ಲ ಹೇಳ್ತಾ ಇರ್ತಾರೆ, ನನ್ನ ನಾಮಕರಣ ಮಾಡಿದಾಗ ಗುಬ್ಬಿ ವೀರಣ್ಣ ಅವ್ರ ತೊಡೆ ಮೇಲೆ ಕುಂತಿಸ್ಕೊಂಡು ಅದು ಇದ್ದಿದ್ರೆ ಚೆನ್ನಾಗಿರುತ್ತೆ ಅಂತ. ನೋಡಿ ಸರ್, ನೋಡಿ ಇವಾಗ ನಿಮ್ಮ ಮಗಂದು ಮೊದಲ ಕ್ಯಾಮರಾ ಅಪಿಯರೆನ್ಸ್ ಇಂದ ಎಲ್ಲವೂ ಡಾಕ್ಯುಮೆಂಟ್ ಆಗೋಗಿದೆ. ಬಟ್ ನಿಮ್ದು ಇದ್ದಿದ್ರೆ ಎಂತ ನೋಡಿ, ನಮ್ಮ ತಂದೆ ಫೋಟೋಗ್ರಫಿ ಇಲ್ವಾ ಅದರದ್ದು? ಏನಿಲ್ಲ ಸರ್. ನಮ್ಮ ತಂದೆ ಹೇಳ್ತಿರ್ತಾರೆ, ನಿಮ್ಮ ತೊಡೆ ಮೇಲೆ, ಅವ್ರ ತೊಡೆ ಮೇಲೆ ಇಟ್ಕೊಂಡಾಗ್ಲೇ ನಿನ್ನ ಹೆಸರನ್ನ ಹೇಳಿದ್ದು ನಾವು ಅಂತನ್ನೋವಂಥದ್ದು. ಎಂಥ ಮೂಮೆಂಟ್ ಅದು. ಗುಬ್ಬಿ ವೀರಣ್ಣ ಅವರ ತೊಡೆ ಮೇಲೆ ನನ್ನನ್ನು ನಾಮಕರಣ ಆಗಿ. ನಾಮಕರಣದ ಹಿಂದೆ ಒಂದು ಸ್ಟೋರಿ ಇದೆಯಲ್ಲ? ಹೌದು, ಹೇಳ್ಬೋದಾ? ನನಗೆ ಖಂಡಿತ ಹೇಳ್ತೀನಿ. ನಿಮ್ಗೆ ಅವಧಿನೇ ಸಾಕಾಗಲ್ವೇನೋ ನನಗೆ. ನಾನು ಎಲ್ಲಿಂದ ಶುರು ಮಾಡಲಿ, ಹೆಂಗೆ ಹೋಗ್ಲಿ? ನಮಗೆ ತುಂಬಾ ಟೈಮ್ ಇದೆ. ಇಟ್ಸ್ ಎ ರಾ ಕನ್ವರ್ಸೇಷನ್. ಶರಣ್ ಸರ್ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಯಾದಗಿರಿ ಅನ್ನುವ ಈಗ ಒಂದು ಬೇರೆ ಜಿಲ್ಲೆ ಅದು ಅವಾಗ ಮೊದಲು ತಾಲೂಕು. ಅದು ಗುಲ್ಬರ್ಗಾಗೆ ಸೇರುವ ತಾಲೂಕದು. ಅಲ್ಲಿ ನಮ್ಮ ತಾಯಿ ಕನ್ಸೀವ್ ಆಗ್ತಾರೆ. ಮಗುವಿಗೆ ಸ್ವಲ್ಪ ಸಮಸ್ಯೆ ಇದೆ ಅನ್ನೋವಂಥದ್ದು ಕೇಳಿಬರುತ್ತೆ. ಸಮಸ್ಯೆ ಅಂತಂದರೆ ದೊಡ್ಡ ಸಮಸ್ಯೆನೇ. ಅಕಸ್ಮಾತ್ ಇದು ಹಿಂಗೆ ಹೋಗ್ತಾ ಹೋದರೆ ತಾಯಿ ಮಗು ಇಬ್ರಿಗೂ ತೊಂದರೆ ಆಗಬಹುದು ಅಂತ ಹೊಟ್ಟೆಲಿ ಇದ್ದಾಗಲೇ ಅವಾಗ 2 ಒಪಿನಿಯನ್ ಬರುತ್ತೆ. ಏನು, ಇಲ್ಲ
ನಾಟ್ ಟು ಡೇಂಜರಸ್ ಅಂತ ಅನ್ನೋದೊಂದು, ಇನ್ನೊಂದು ಯಾಕೆ ರಿಸ್ಕು ಅಂತ ಅನ್ನೋವಂಥದ್ದು. ಈ ಎರಡು ಇದರ ಮಧ್ಯದಲ್ಲಿ ಇದನ್ನು ಉಳಿಸ್ಕೊಳ್ಳೋದ ಹೆಂಗೆ ಮಾಡೋದು, ಇದು ಮಾಡುವಂಥ ಒಂದು ಚಾಲೆಂಜಿಂಗಿನ ವಿಚಾರ. ನಮ್ಮ ತಾಯಿಯವರು ಅಲ್ಲಿ ಶರಣಬಸವೇಶ್ವರರ ದೇವಸ್ಥಾನ, ಅಲ್ಲಿ ಹೋಗಿ ಕೇಳ್ಕೊಳ್ತಾರೆ, ಇದನ್ನು ನೀನು ಉಳಿಸ್ಕೊಡ್ಬೇಕಪ್ಪ, ನೀನು ಉಳಿಸ್ಕೊಟ್ಟದ್ದಾಗೋದರೆ ನಿನ್ನ ಹೆಸರನ್ನು ಇಡ್ತೀನಿ ಅಂತ ಅನ್ನುವಂಥದ್ದು. ಪವಾಡನೇ ಆಯಿತು ಅಂತ ಅನಿಸುತ್ತೆ ನನಗೆ. ನಾನು ಹುಟ್ತೀನಿ, ಅದಕ್ಕೆ ನನ್ನ ಹೆಸರು ಶರಣ್. ನಾನು ಹೆಸರು ಚೇಂಜ್ ಮಾಡ್ಕೊಂಡಿಲ್ಲ. ನನ್ನ ಚಿಕ್ಕ ವಯಸ್ಸಿನಿಂದ ನನ್ನ ಹೆಸರು ಶರಣ್. ಸಿನಿಮಾ ಬರ್ತಿದ್ದಂಗೆ ಯೂಶಲಿ ಒಂದಿಷ್ಟು ಸಜೆಷನ್ಸು, ಅಂದರೆ ಸೌಂಡಿಂಗ್ ವಿಚಾರವಾಗಿ, ನ್ಯೂಮರಾಲಜಿ ಅದೇನೇನೋ ಹಂಗೆಲ್ಲ ಬಂತಲ್ಲ. ಬಟ್ ಅದೊಂದಿತ್ತು ನನಗೆ, ಹೆಸರು ಮಾತ್ರ ಚೇಂಜ್ ಮಾಡೋದು ಬೇಡ, ಐ ಆಮ್ ಶರಣ್ ಅಷ್ಟೇ. ಆ ಹೆಸರಿನ ಹಿಂದಿರೋ ಕಥೆ ಇದು. ಅಲ್ಲಿಗೆ ನಾವು ವಾಪಸ್ ಹೋದರೆ, ಅದಾದಮೇಲೆ ನೀವು ನಟನೆಯ ಪರಂಪರೆಯಲ್ಲೇ ಬೆಳೀತಾ ಬರ್ತೀರಿ. ಆ ಟೈಮ್ನಲ್ಲಿ ನನಗೆ ಮುಂದಿನ ಜೀವನಕ್ಕೆ ಉದ್ಯೋಗ ಯಾವುದು, ಕರಿಯರ್ ಯಾವುದು ಅನ್ನೋ ಚಿಂತೆ ಅಥವಾ ಯೋಚನೆ ಬರೋಕ್ಕೆ ಶುರುವಾಗುತ್ತಲ್ಲ, ಆವಾಗ ಡಿಸಿಷನ್ ಮೇಕಿಂಗ್ ಹೇಗಾಯಿತು ಅಂತ? ಡಿಸಿಷನ್ ಏನೆಲ್ಲ ವಿಚಾರಗಳಿತ್ತು ನಿಮ್ಮ ಡಿಸಿಷನ್ ಮೇಕಿಂಗಿಗೆ? ಏನಾಗುತ್ತೆ ಗೊತ್ತಾ ಸರ್, ಕನ್ಸ್ಟ್ರೆಂಟ್ಸು, ಸಿಕ್ಕಾಪಟ್ಟೆ ಕನ್ಸ್ಟ್ರೆಂಟ್ಸು. ನಮ್ಮ ಡಿಸಿಷನ್ ಕೆಲಸಕ್ಕೆ ಬರಲ್ಲ ಅನ್ನೋ ಥರದ್ದಾಗೋಗುತ್ತೆ. ಎಲ್ಲ ನನ್ನ ಚೈಲ್ಡ್ಹುಡ್ಡು ಆಗಿದ್ದು ಹುಬ್ಳಿಲಿ. ನಾನು ಹುಟ್ಟಿದ್ದು ಯಾದಗಿರಿಲಿ, ಆದರೆ ಬೆಳೆದಿದ್ದೆಲ್ಲ ಹುಬ್ಳಿ. ನಾನು 19-20 ವರ್ಷದ ತನಕನೂ ನಾನು ಹುಬ್ಳಿ, ಮತ್ತು ನಮ್ಮ ತಂದೆಯವ್ರ ಜೊತೆಯಲ್ಲಿ ನಾಟಕದ ಟೂರಿನ್ ಲೈಫ್ ಅದು. ಆ್ಯಕ್ಚುಲಿ 1ನೇ ಕ್ಲಾಸಿನಲ್ಲಿ ಇರಬೇಕಾದ್ರೆ ಈ 3 ತಿಂಗಳಿಗೆ ಯಾರು ಟಿ ಸಿ ಕೊಡ್ತಾರೆ? ಅಂದರೆ ಈ ಊರಿಂದ ಅವ್ರಿಗೆ ಹೋಗ್ಬೇಕಂದ್ರೆ ಮತ್ತೊಂದು ಸ್ಕೂಲಿಗೆ ಸೇರಿಸ್ಬೇಕು, ಅಲ್ಲಿಂದ 3 ತಿಂಗಳು ಸ್ಕೂಲ್ ಯಾರು ಸರ್ ಕೊಡ್ತಾರೆ? ಅದಕ್ಕೆ ಯೂಶಲಿ ನೋಡಿ, ಆ ಥರದ್ದು ಟೂರಿಂಗ್ ಲೈಫ್ನ ಯಾರಿಗೆಲ್ಲ ಇದೆ, ಸ್ವಲ್ಪ ಎಜುಕೇಷನಿನ ತೊಂದರೆ, ಆ ಲೈಫ್ ಸ್ಟೈಲ್ನವರಿಗೆ ಸ್ವಲ್ಪ ತೊಂದರೆ ಇರುವಂಥದ್ದು. ಸೊ ಅದೇ ಥರದ ಒಂದು ಎಫೆಕ್ಟು ನನಗೂ ಆಗಿದ್ದಂಥದ್ದು. 1ನೇ ಕ್ಲಾಸಿನಲ್ಲಿ ನಾನು 1ನೇ ಕ್ಲಾಸ್ ಅಥವಾ 2ನೇ ಕ್ಲಾಸ್ ಅನಿಸುತ್ತೆ, ಸರಿ ಇಲ್ಲ ನಿಮ್ಗೆ ಹಿಂಗೆಲ್ಲ ಆಗಲ್ಲ, ಸೊ ಒನ್ಸ್ ಫಾರ್ ಆಲ್ ನೀವು ಟಿ ಸಿ ತೊಗೊಂಡ್ಬಿಡಿ, ಅದು ನಿಮ್ಮ ಡಿಸಿಷನ್ ಅಲ್ಲಿ ಮೇಲೆ ಅಂತ. ನಮ್ಮ ತಾಯಿಯವರು ಹೊರಗಡೆ ಬೇಜಾರು ಅವತ್ತು ಸ್ಕೂಲಿನ ಮುಂದೆ ನಿಂತಿರ್ತಾರೆ. ನಿಂತಾಗ ಇನ್ನೊಬ್ಬರು ಅವರ ಫ್ರೆಂಡು ಒಬ್ಬರು ಲೇಡಿ ಬಂದು, ಯಾಕೆ ಬೇಜಾರಲ್ಲಿದ್ದೀರಾ ಏನು ಅಂತ. ಇಲ್ಲ ನನಗೆ ಗೊತ್ತಿಲ್ಲ, ಇವತ್ತು ಅವನು ಸ್ಕೂಲಿಂದ ಬರ್ತಾನಲ್ಲ, ಇದು ಅವನ ಕೊನೆಯ ಸ್ಕೂಲ್ ಯೂನಿಫಾರ್ಮಲ್ಲಿ ನೋಡೋದು ಏನೋ ನಾನು ಅನ್ನೋವಂಥ ಒಂದು ಚಿಕ್ಕ ಘಟನೆ ಆ ಸ್ಕೂಲಿನ ಮುಂದೆ ಆಗುತ್ತೆ. ಅದಕ್ಕೆ ಅವರು ಯಾರು ಆ ಲೇಡಿ, ಏನಂತ ತೊಂದರೆ ಇಲ್ಲ, ನನ್ನ ಮನೇಲಿ ಬಿಟ್ಬಿಡಿ, ನನ್ನ ಮನೇಲೇ ಇಟ್ಬಿಡಿ, ನಾನೇ ನೋಡ್ಕೊಳ್ತೀವಿ ನಾವೇನೇ ಅಂತ ಹೇಳ್ತಾರೆ. ಅಷ್ಟೇ. ಅದಾದ ನಂತರ ಆ ಟಿ ಸಿನ ತೊಗೊಳ್ಳಲ್ಲ, ನಮ್ಮ ಅದೇ ಸ್ಕೂಲಿಗೆ ಸೇರಿಸ್ತಾರೆ. ಅದಾದ ನಂತರ ನಾನು ನಳಿನಿ ಅಂತ ಅವರು ನನ್ನ ಇನ್ನೊಬ್ಬ ತಾಯಿಯವರು, ನನಗೆ ಇನ್ನೊಬ್ಬರು ತಾಯಿ ಥರನೇ ಅಲ್ವಾ? ಹೌದು, ನನಗೆ ಇನ್ನೊಬ್ಬರು ತಾಯಿಯವರು. ಎಷ್ಟು ಕಾಲ ಅವ್ರ ಜೊತೆ? ಅವ್ರು ನನಗೆ ಆ್ಯಕ್ಚುಲಿ ಸ್ಕೂಲಿಂಗ್ ಎಲ್ಲ ಅವ್ರ ಮನೆಯಲ್ಲೇ ಆಗಿದ್ದು. ಸುಮಾರು ಎಷ್ಟು ವರ್ಷ? ವರ್ಷಾನುಗಟ್ಲೆ ಸರ್, ವರ್ಷಾನುಗಟ್ಲೆ. ಅದೊಂದು ಮಿರಾಕಲ್ ಅಲ್ವಾ? ಎಲ್ಲಿ ಇವತ್ತಷ್ಟೋ ಇಷ್ಟೋ ನನಗೆ ಒಂದು ಚೂರು ವಿದ್ಯಾಭ್ಯಾಸ ಇದೆ ಅಂತ ಅನ್ನೋದಾಯಿತು ಅಂತಂದರೆ, ಅವರು ಅವತ್ತು ತೊಗೊಂಡಂಥ ಸ್ಕೂಲಿನ ಮುಂದೆ ತೊಗೊಂಡಂಥ ಒಂದು ಡಿಸಿಷನ್ನು. ಆ ಕುಟುಂಬದಲ್ಲಿ ನಾನೊಬ್ಬನಾಗ್ತೀನಿ ನೋಡಿ. ಎಷ್ಟು ಚಂದ ಅಂತಂದರೆ, ಆ ಕುಟುಂಬದವರು ಎಷ್ಟು ಚಂದ ನನ್ನನ್ನು ಸ್ವಾಗತಿಸ್ತಾರೆ ಅಂತಂದರೆ, ಆ ಮನೇಲಿ ಒಬ್ಬನಾಗ್ಬಿಡ್ತೀನಿ ನಾನು. ಮತ್ತು ಅವ್ರ ಮಕ್ಕಳಿಗೆ ನಾನು ದೊಡ್ಡವನು, ಅಂದರೆ ಅಣ್ಣನಾಗಿರ್ತೀನಿ. ಅವ್ರು 3 ಜನ ಮಕ್ಕಳು, ನಾನು ದೊಡ್ಡವನು. ಫುಲ್ ಅಧಿಕಾರ ಕೊಟ್ಟಿರ್ತಾರೆ ನನಗೆ. ನೀವು ಗೊತ್ತಲ್ವಾ ನೀನು ಅವ್ರಿಗೆ ಅನ್ನೋ ಥರ. ಅವರೆಲ್ಲ ಹಿಂಗೆಲ್ಲ ಮಾಡ್ತಿದ್ದಾರೆ, ನೀನು ಇದನ್ನು ಮಾಡೋಕ್ಕಾಗಲ್ವಾ, ನೀನೇನು ಅಂತ ಅನ್ನೋ ಥರ. ಆಮೇಲೆ ನಾವೆಲ್ಲೇ ಹೊರಗಡೆ ಹೋದಾಗಲೂ ಕೂಡ, ಆ ಕುಟುಂಬ ನನ್ನನ್ನು ಕರ್ಕೊಂಡು ಹೋದಾಗಲೂ ಕೂಡ ನನ್ನನ್ನು ದೊಡ್ಡ ಮಗ ಅಂತಲೇ ಅವ್ರು ಪರಿಚಯಿಸ್ತಾರೆ ಬೇರೆಯವರೆಲ್ಲರಿಗೂ. ಇವನು ಗೊತ್ತಿಲ್ವಾ, ಇವನು ನನ್ನ ದೊಡ್ಡ ಮಗ ಇವನು ಅಂತ ಅನ್ನೋವಂಥದ್ದು. ಸೊ ಆ ಥರದ್ದು ಒಂದು ಸಂಬಂಧ, ಒಂದು ಹೊಸ ಫ್ಯಾಮಿಲಿ ಜೊತೆಯಲ್ಲಿ ಬೆಳೆಯುತ್ತೆ. ಸೊ ಈಗಲೂ ಕೂಡ ಆ ಫ್ಯಾಮಿಲಿ ನನಗೆ ಹೃದಯಕ್ಕೂ ಹತ್ತಿರ. ನೀವು ಬಹಳ ಮುಂಚಿನಿಂದಲೂ ಕೂಡ ಸಹನಟನಾಗಿ ನಿಮ್ಮ ಕರಿಯರ್ ಶುರುವಾಗಿತ್ತು. ಕರೆಕ್ಟ್. ಸೈಮಲ್ಟೇನಿಯಸ್ಲಿ ಎರಡೂ ನಡೀತಾ ಇತ್ತು. ಒಬ್ಬ ಹೀರೋ ಶರಣ್ ಆಗಲಿಕ್ಕೆ, ನಾಯಕ ನಟನಾಗಲಿಕ್ಕೆ ಅಷ್ಟು ಲಾಂಗ್ ಜರ್ನಿ ಯಾಕಾಯಿತು ಏನು ಕೇಳಿ. ಅದಕ್ಕಿಂತ ಮುಂಚೆ ನಮ್ಮ ತಂದೆಯವ್ರಿಗೂ ನನಗೂ ಒಂದು ಚಿಕ್ಕ ಏನದು ಡಿಫ್ರೆನ್ಸ್ ಆಫ್
ಒಪಿನಿಯನ್ ಏನಂತಂದರೆ ನಮ್ಮ ತಂದೆಗೆ ನನ್ನನ್ನು ನಟನಾಗಿ ಮಾಡಬೇಕು ಅಂತ, ನನಗೆ ಬೇಡ ಅಂತ. ಸರಿ ಬೇರೆ ಏನು ಮಾಡ್ತೀಯಾ ಅಂತ, ನಾನು ಬೇರೆ ಏನಾದ್ರು ಹೇಳು ನನಗೆ. ಯಾಕೆ ನಿಮಗೆ ನಟನೆ ಬೇಡ ಅಂತ ಅನ್ಸುತ್ತೆ? ಇದು ನನ್ನ ಕಪ್ ಆಫ್ ಟೀ ಅಲ್ಲ ಅಂತ ಸರ್, ಅಷ್ಟೇನಿಲ್ಲ. ಇದ್ರ ಮೇಲಿನ ತಾತ್ಸಾರ ಅಂತ ಅನ್ನೋವಂಥದ್ದಲ್ಲ. ಇದು ನನ್ನ ಕಪ್ ಆಫ್ ಟೀ ಅಲ್ಲದ ಮೇಲೆ ಯಾಕೆ ಅಲ್ಲ ಅದನ್ನು ನನಗೆ ಹೇಳ್ಬಿಡಿ ಸರ್. ಯಾಕೆ ನಿಮ್ಮ ಕಪ್ ಆಫ್ ಟೀ ಅಲ್ಲ ಅಂತ ನಿಮಗೆ ಆ ಒಂದು ಥರದ ಥಾಟ್ ಪ್ರೊಸೆಸ್ ಬರಕ್ಕೆ ಕಾರಣ ಆಗಿರೋ ಅಂಶ ಯಾವುದು? ನನಗೇನೋ ಗೊತ್ತಿಲ್ಲ ಸರ್. ಇನ್ಸ್ಟಂಟೇನಿಯಸ್ ಆಗಿ ಅಂದರೆ ಯೂಶಲಿ ಏನು ಗೊತ್ತಾ, ಈಗ ನಾನು ಕಂಪ್ನಿಗಳಲ್ಲಿ ನಾಟಕ ಮಾಡ್ತಿದ್ವಲ್ಲ ನನಗೆ ಯೂಶಲಿ ಅದು ನಮ್ದು ಗೊತ್ತಾಗ್ಬಿಡುತ್ತೆ, ಡು ಐ ಬಿಲಾಂಗ್ ಅಂತ ಅನ್ನೋವಂಥದ್ದು. ಇದಕ್ಕೆ ನಾನು ಸೇರೋ ಅಂಥವನ ಅಲ್ವಾ ಅಂತ ಅನ್ನೋವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಒಳಗಿಂದ ಆ ಫೀಲಿಂಗ್ ಬರ್ತಾ ಇತ್ತು, ಖಂಡಿತ ಬರ್ತಾ ಇತ್ತು ನನಗೆ. ಅಂದರೆ ಯಾವ ಥರ ಅಂದರೆ ಪ್ರತಿಯೊಂದು ಪಾತ್ರಗಳನ್ನು ಕೂಡ ಈ ಎಂಜಾಯ್ ಮಾಡ್ಕೊಂಡು ಮಾಡುವಂಥದ್ದೊಂದು, ಭಯದಿಂದ ಮಾಡುವಂಥದ್ದೊಂದು. ನನಗೆ ಆ ಭಯ ಹೋಗೇ ಇಲ್ಲ ಸರ್. ಆವಾಗ ನನಗೆ ಕಾನ್ಫಿಡೆನ್ಸ್ ನನಗೇ ಇಲ್ಲ ಅಂತಂದಮೇಲೆ, ಇಫ್ ಐ ಆಮ್ ನಾಟ್ ಕಾನ್ಫಿಡೆಂಟ್, ಹೌ ಐ ವಿಲ್ ಗಿವ್ ಮೈ 100% ಅಲ್ವಾ? ಅದು ಯಾವುದೇ ಕೆರಿಯರ್ ಆಗಲಿ ಸರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಸರ್. ಯಾವುದೇ ಪ್ರೊಫೆಷನ್ ಆಗಲಿ, ನನ್ನ ಕರಿಯರಲ್ಲೂ ಕೂಡ ಆರಂಭದ ಕೆಲ ವರ್ಷಗಳಲ್ಲಿ ಎಕ್ಸಾಕ್ಟ್ಲಿ ಸೇಮ್ ಫೀಲಿಂಗ್ ಫೇಸ್ ಮಾಡಿದ್ದೇನೆ. ಬರಹಗಾರ ಆಗಿ ಬಂದಿರೋದು, ಸ್ಕ್ರೀನ್ ಮೇಲೆ ಜೀವನದಲ್ಲಿ ಯಾವತ್ತೂ ಬಂದಿರಲಿಲ್ಲ. ಸ್ಟೇಜ್ ಮೇಲೆ ಬಂದು ಸ್ಕೂಲಲ್ಲೂ ಕೂಡ ಸ್ಪೀಚ್ ಮಾಡಿ ಅಭ್ಯಾಸ ಇರಲಿಲ್ಲ. ಫಸ್ಟ್ ಟೈಮ್ ಆ ರೀತಿ ಪುಷ್ ಮಾಡಿದಾಗ, ಅಪರ್ಚುನಿಟಿ ಕೊಟ್ಟು ಮಾಡ್ತೀಯ ಅಂತ ಹೇಳಿದಾಗ ಎಕ್ಸಾಕ್ಟ್ಲಿ ಇದೇ ಫೀಲಿಂಗ್ ಆಗಿತ್ತು. ಹಲವು ವರ್ಷಗಳ ಕಾಲ ಆಗಿತ್ತು. ಓಕೆ ಆಯಿತಾ. ಏನು ಏಜ್ ಇದ್ರಿ ಅವಾಗ ನೀವು? ಸರ್ ನಾನು 20ಸಲ್ಲಿದ್ದೆ ನಾನು. ಓಕೆ, ಅಲ್ಲೇ ಸ್ಟಾರ್ಟ್ ಆಗಿದ್ದು ನಮಗೆ ಭಯ. ನಿಮ್ಗೆ ಫಾಸ್ಟ್ ಫಾರ್ವರ್ಡಲ್ಲಿ ಹೇಳ್ತಾ ಇದ್ದೀನಿ ಇದನ್ನೆಲ್ಲ. ಸರಿ, ಒಂದು ನಿರ್ಧಾರ ತೊಗೊತೀನಿ, ಸರಿ ಇಲ್ಲಿದ್ದರೆ ಆಗಲ್ಲ, ನಾನು ನನ್ನ ಇದನ್ನು ನಾನೇ ನೋಡ್ಕೋಬೇಕು ಅಂತ ಅನ್ನೋದಾದರೆ, ಏನೂ ಗೊತ್ತಿರಲ್ಲ, ಯಾವ ಪ್ಲ್ಯಾನೂ ಇಲ್ಲ, ಬೇಡ ನಾನು ಸಪ್ರೇಟಾಗಿ ಹೋಗ್ಬಿಡೋಣ, ಅಲ್ಲಿಂದ ಸಪ್ರೇಟ್ ಇದನ್ನು ತಗೊಳ್ಳೋಣ ಅಂತ ಅನ್ನೋವಂಥದ್ದು. ಅಲ್ಲಿಂದ ಒಂದು ಸಪ್ರೇಟ್ ಲೈಫ್ ಸ್ಟಾರ್ಟ್ ಆಗುತ್ತೆ ನಂದು. ನನ್ನ ಮಾವ ಒಬ್ಬರು ಬಸವರಾಜ್ ಅಂತ, ಹಿ ಈಸ್ ನೋ ಮೋರ್ ನಾವು. ಅವ್ರದ್ದು ಒಂದು ಲಾರಿ ಇದಾಗಿರ್ತಾರೆ ಅವರು. ಆವಾಗ ಸರಿ ಏನು ಮಾಡೋಣ, ಒಂದು ಕೆಲಸ ಮಾಡೋಣ, ಲಾರಿ ಇಡೋಣ ಅಂತ. ಲಾರಿ ಇಡಬೇಕು ಅಂದರೆ ಏನು ಮಾಡಬೇಕು, ನನಗೆ ಅನುಭವ ಇರಬೇಕು, ಫಸ್ಟು ಅನುಭವ ಇರಬೇಕು. ಅದಾದಮೇಲೆ ಒಬ್ಬ ಲಾರಿ ಓನರ್ ಆಗಲಿಕ್ಕೆ ಸಾಧ್ಯ. ನಮ್ಮ ಹತ್ರ ಫಸ್ಟ್ ಬಂಡವಾಳನೂ ಇಲ್ಲ, ಎಂಥದೂ ಇಲ್ಲ. ಆಯಿತು, ಸಾಲಾಗೆಲ್ಲ ಮಾಡಿ ಒಂದು ಮಾಡೋಣ ಅಂತ, ಗೊತ್ತಿಲ್ಲದೆ ಡೈರೆಕ್ಟಾಗಿ ಓನರ್ ಆಗೋದಕ್ಕಿಂತ ಒಂಚೂರು ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಅಂತ ಅಂದ್ಬಿಟ್ಟು ನಾನು ಅವ್ರ ಜೊತೆಲಿ ಕ್ಲೀನರಾಗಿ ಸೇರ್ಕೊತೀನಿ. ಒಂದು ಲಾರಿ ಪರ್ಚೇಸ್ ಮಾಡೋಣ ಅಂತ ಹೋದ್ವಿ. ಈ ಪ್ರೈಸ್ ವಿಚಾರಕ್ಕೆ ಒಂದೇನೋ ಬಂತು ಮ್ಯಾಟ್ರು. ಸರಿ, ಆ ಲಾರಿ ತೊಗೋಬೇಕು ಅಂತಂದಿದ್ದು 5,000 ರೂಪಾಯಿ ಹೆಚ್ಚು ಕಮ್ಮಿಯಲ್ಲಿ ಆ ಲಾರಿನ ಬಿಟ್ಟೆ. ಓಕೆ, ಪರ್ಚೇಸ್ ಮಾಡಬೇಕು. ಲಾರಿ ರೇಟ್ ಅವಾಗ 2,05,000 ರೂಪೀಸ್ ಸೆಕೆಂಡ್ ಹ್ಯಾಂಡ್. ಓಕೆ, ಸೆಕೆಂಡ್ ಹ್ಯಾಂಡು ಐಷರ್ ಅಂತ, ಕ್ಯಾಂಟರ್ ಅಂತೀವಿ, ಐಷರ್ ಕಂಪ್ನಿಯವರು ಕ್ಯಾಂಟರ್ ಅಂತ ಅಂತೀವಿ. ಅದು ಸೆಕೆಂಡ್ ಹ್ಯಾಂಡು 2,05,000 ರೂಪಾಯಿ. ಸರಿನಾ? ಏನೋ ಅವ್ರದ್ದು ಆಸ್ಕಿಂಗ್ ಪ್ರೈಸು. ಓಕೆ, ಅವರು ಅಲ್ಲಿಗೆ ಬಂದರು 2.25 ಲಕ್ಷದಿಂದ ಅವ್ರು 2,05,000 ರೂಪಾಯಿಗೆ ಬಂದರು. ನಾವು 1.70ರಿಂದ 2 ಲಕ್ಷ ತನಕ ಬಂದೆ. ಓಕೆ, ಎದ್ಬಿಟ್ರು ಅವರು. ಯಾರು? ಆಗಲ್ಲ ರೀ, ಎಷ್ಟೇ 2.5 ಅಂತ ಅಂದ್ಬಿಟ್ಟು ಎದ್ಬಿಟ್ರು ಅವರು. ಇದು ಮಧ್ಯವರ್ತಿ ಒಬ್ಬರಿದ್ದರು ನನಗೆ ಪರಿಚಯಸ್ಥರು. ನೀವು ಕೂತ್ಕೋ ಅಂತಂದರು. ಅಣ್ಣ ಕೂತ್ಸ್ಬೇಡಿ, ಬಿಟ್ಬಿಡಿ ಅವ್ರನ್ನ ಅಂದೆ. ಯಾಕೋ ಗೊತ್ತಿಲ್ಲ ಸರ್, ಯಾಕೋ ಗೊತ್ತಿಲ್ಲ ನನಗೆ, ಯಾಕಂಗೆ ಅನ್ನಿಸ್ಬೇಕು ಅಂತ ಅನ್ನಿಸ್ತು ಅಂತಲೂ ಗೊತ್ತಿಲ್ಲ. ಅವ್ರು ಏನಾದ್ರು ಕೂತ್ಕೊಂಡಿದ್ದಿದ್ರೆ ಡಿಲೇ ಆಗಿಬಿಡೋದು ಏನೋ ಸರ್, ಗೊತ್ತಿಲ್ಲ. ಸರಿ ಆಯಿತು, ಅವ್ರು ಹೋದರು. ಡೀಲ್ ಬಿದ್ದೋಯ್ತು. ಆಮೇಲೆ ಅವರು ಹೇಳಿದ್ರು, ಬೇರೆ ಇನ್ನೊಂದು ಬರ್ತಿರ್ತವೆ ಏನೋ ನೋಡೋಣ ಅಂತ. ಈ ಕಡೆ ಬರ್ತೀನಿ ಡ್ರೈವಿಂಗ್ ಕ್ಲಾಸ್ಗೆ. ಡ್ರೈವಿಂಗ್ ಸ್ಕೂಲಲ್ಲಿ ಆಗಲೇ ಒಂದು 3/4 ಭಾಗ ಟ್ರೈನಿಂಗ್ ಆಗಿದೆ. ಸ್ಟೂಡೆಂಟ್ಸ್ ಇರ್ತೀವಲ್ಲ ಒಂದಿಷ್ಟು ಜನ. ಅದು ಹೆಂಗೆ ಅಂದರೆ, ಒಂದು ಕಡೆಯಿಂದ ಒಂದು 2-3 ಕಿಲೋಮೀಟ್ರ್ ಕಡೆ ಒಬ್ಬರು. ಓಕೆ, ಅಲ್ಲಿ ಒಂದು ಸ್ಟಾಪ್ ಆಗುತ್ತೆ, ಅಲ್ಲಿ ನಿಲ್ಲಿಸ್ಬಿಟ್ಟು ಮತ್ತೆ ಇನ್ನೊಬ್ಬರು ಬರ್ತೀವಿ. ಓಕೆ, ಕಲಿಸೋರು ಮಾತ್ರ ಒಬ್ಬರೇ ಇರ್ತಾರೆ. ಯಾರು? ಟ್ರೈನರ್ ಒಬ್ಬರು ಇರ್ತಾರೆ. ಇನ್ನೊಬ್ಬರು ಒಂದು 7 ಜನ ಇದ್ದೀವಿ ಅಂತಂದರೆ ಅದು ಹೆಂಗೆ, ಇಲ್ಲಿಂದ ಮೆಜೆಸ್ಟಿಕ್ ಹೋಗಿ, ಮೆಜೆಸ್ಟಿಕ್ಕಿಂದ ಚಾಮರಾಜಪೇಟೆಗೆ ಹೋಗಿ, ಅಲ್ಲಿಂದ ಲಾಲ್ಬಾಗು, ಹಂಗೆ ಬಂದು ಒಂದು ರೌಂಡ್, ಅದು ಒಂದು ರೌಂಡ್ ಬರೋ ಅಷ್ಟರಲ್ಲಿ 6-7 ಜನದ್ದು ಇದು ಮುಗಿದೋಗಿರುತ್ತೆ. ನಾನು 4ನೇವನೋ ಏನೋ. ಒಂದು ಲಾಲ್ಬಾಗ್ ಹತ್ರ ಒಂದು ಚಿಕ್ಕ ಅಂಗಡಿ ಹತ್ರ ಒಂದು ಟೀ ಬ್ರೇಕ್ ಇರುತ್ತೆ. ಅಲ್ಲಿ ಏನೋ ಈ ರೌಂಡಿನ ಮಧ್ಯದಲ್ಲಿ ಒಂದು ಟೀ ಬ್ರೇಕ್ ಇರುತ್ತೆ. ಎಷ್ಟು ಚೆನ್ನಾಗಿದೆ ಕೇಳಿ, ಮಜಾ ಇದೆ. ಆ ಟೀ ಬ್ರೇಕ್ ನಂತರ ಇನ್ನೊಬ್ಬರು, ಅದರ ನಂತರ ನಾನಾದಮೇಲೆ ಇನ್ನೂ 3 ಜನ ಇದ್ದೀವಿ. ಸರ್ ಅವತ್ತು ಏನು ಕೋಪ ಬಂದಿದೆಯೋ ಏನೋ ಗೊತ್ತಿಲ್ಲ ಅವ್ರಿಗೆ, ಟ್ರೈನರ್ಗೆ. ಎಲ್ಲರಿಗೂ ಫುಲ್ಲು ಒಂದು ರೇಂಜ್ ಕ್ಲಾಸ್ ತಗೋತಾವ್ರೆ ಅಂತಂದರೆ, ಚಿಕ್ಕ ತಪ್ಪನ್ನು ಅವರು ಫುಲ್ಲು ರಿಯಾಕ್ಟ್ ಮಾಡ್ತಾ ಇದ್ದಾರೆ.
ಮನೇಲಿ ಏನಾಗಿತ್ತು ಯಾರಿಗೆ ಗೊತ್ತಿಲ್ಲ, ಮನೇಲಿ ಏನೇನಾಗಿತ್ತು ಏನೋ ಅದನ್ನೆಲ್ಲ ತೊಗೊಂಬಂದು ಸ್ಟೂಡೆಂಟ್ಸ್ ಮೇಲೆ ಗುರು ನಾನು ಫುಲ್ ಬಿ ಪಿ ರೈಸ್ ಆಗಿತ್ತು ಅವರಿಗೆ. ಅವ್ರು ರೇಸ್ ಆಗ್ಬಿಟ್ಟಿತ್ತು. ನನಗಿಂತ ಚೆನ್ನಾಗಿ ಬರೋರೇ ಜಾಸ್ತಿ ಬಯಸ್ಕೊತವ್ರೆ. ನನಗಿನ್ನ ಟೀ ಬ್ರೇಕ್ ಆದ್ಮೇಲೆ ನಾನಿರೋದು ಗುರು, ನಾನೇನಾದ್ರು ಒಡಗಿಡ್ಸ್ಕೊಂಬಿಟ್ರೆ ಲೈಫ್ ಲಾಂಗ್ ನೆನ್ಪಿರ್ತದೆ ನನಗೆ. ಏನು ತಲೆಮೇಲೆ ಗಿಲ್ಮೇಲೆ ಕೊಟ್ಟರೆ ನನಗೆ ಮಾತ್ರ ಇವ್ರಿಗೆ ಬೈತಾವ್ರೆ, ನನಗೆ ಬರೋ ರೇಂಜಿಗೆ ಏಟು ಗೊತ್ತಾಯ್ತಾ. ನನಗಿಂತ ಚೆನ್ನಾಗಿ ಬರೋವನೇ ಬೈಸ್ಕೊತಾವ್ರೆ, ನನಗೇನು ಬರೋಲ್ಲ ಆ ಲೆಕ್ಕಕ್ಕೆ ಕಟ್ರ ನಾನು. ಗುರು ನನಗೆ ಇವತ್ತು ಒದೆ ಬೀಳ್ತದಲ್ಲ ಅಂದರೆ ಹೊಡೆಯುತ್ತಿರಲಿಲ್ಲ, ಬಿದ್ದು ಬಿಡುತ್ತೆ ಅನ್ನೋಂಥ ಆ ರೇಂಜಿಗೆ ಫುಲ್ಲು ರಾಂಗ್ ಆಗ್ಬಿಟ್ಟವ್ರು ಅವರು. ಆ ಟೀ ಬ್ರೇಕಿಗೆ ಬಂತಲ್ಲ, ಟೀ ಬ್ರೇಕ್ ನಂತರ ಇನ್ನೊಬ್ಬರು, ಅದಾದಮೇಲೆ ನಾನು ಮತ್ತೆ ಹೇಳಿದ್ದೀನಿ ನಿಮಗೆ, ಎಲ್ಲ ಹತ್ಕೊತಾ ಇದ್ದಾರೆ ಸರ್, ಈ ಟೀ ಕುಡಿತಾ ಇದ್ದೀನಿ, ಹತ್ಲಾ ಈ ಗಾಡಿ ಬೇಡವಾ ಅಂತ, ಹತ್ಲಾ ಬೇಡವಾ ಅಂತ ಕ್ವಶನ್ ಮಾಡ್ಕೊಂಡು ಟಪ್ ಟಪ್ ಎಸ್ ನೋ ಅಂತ ಇದ್ವಿ. ಆ ಟೀ ತೊಗೊಂಡು ಹಂಗೆ ಒಂದು ಮರ ಇತ್ತು, ದೊಡ್ಡ ಮರ, ಆ ಮರದ ಕೆಳಗೆ ಹಿಂಗೆ ಹೋದೆ, ನೋಡ್ತಾನೇ ಇದ್ದೀನಿ, ಎಲ್ಲ ಹತ್ಕೊಂಡ್ರು. ನಾನು ಬರೆದಿದ್ದು ಯಾರೂ ಗಮನಿಸ್ಲೂ ಇಲ್ಲ ಸರ್. ಸ್ಟಾರ್ಟ್ ಮಾಡಿಕೊಂಡ್ರು. ಯಾಕಂದರೆ ನೆಕ್ಸ್ಟ್ ನಾನು ಅಲ್ಲ, ಒಬ್ರುಗ ಇದ್ದಾನೆ, ಅದಾದಮೇಲೆ ನಾನು ಇರೋದು. ಆ್ಯಕ್ಚುಲಿ ಯಾರೊಬ್ರಿಗೂ ತಲೆಗೆ ಬಂದಿಲ್ಲ ಸರ್ ನಾನು ಗಾಡಿ ಹತ್ತಿಲ್ಲ ಅಂತ. ನನಗೆ ಗುಡು ಅಂತ ಏನೋ ಈಗ ಹತ್ತಿದ್ರೆ ಬೀಳ್ತದೆ ನನಗೆ ಒದೆ ಅಂತ. ಹಂಗೆ ಬಂದೆ ಹಿಂದಕ್ಕೆ, ಆ ಮರದ ಕೆಳಗೆ ಹಿಂಗೆ ಬಂದೆ, ಹಂಗೆ ಆ ಗಾಡಿ ಹಂಗೆ ಪಾಸ್ ಆಯಿತು, ಯಾರಿಗೂ ಗೊತ್ತೂ ಆಗಲಿಲ್ಲ, ಹಂಗೆ ಮುಗಿದೋಯ್ತು. ಅಲ್ಲಿಗೆ ಲಾರಿಯ ಚಾಪ್ಟ್ರು. ಸೊ ಅದು ನನ್ನ ಇದರಲ್ಲಿ ಇರಲಿಲ್ಲ ಅಂತ ಅನ್ನೋವಂಥದ್ದು. ಸೊ ಗೊತ್ತಿಲ್ಲ ಅವತ್ತು ನಾನು ಗಾಡಿ ಹತ್ತಿದ್ರೆ ಅಥವಾ ಅವ್ರು 5,000 ರೂಪಾಯಿಗೆ ಒಪ್ಕೊಂಡ್ಬಿಟ್ಟಿದ್ದೆ, ಲಾರಿ ಬಂದೇ ಬಿಡ್ತಿತ್ತು. ಬೇಕೋ ಬೇಡ ಅದನ್ನ ಆಮೇಲೆ ಮ್ಯಾನೇಜ್ ಏನೋ ಗೊತ್ತಿಲ್ಲ, ಅದೊಂದು ಬದುಕೆ ಒಂದಷ್ಟು ಕಾಲ ಅಂತ ನಿಮಗೆ ಲಾರಿ ನಿಮ್ಮನ್ನು ಹಿಡ್ಕೊಂಡಿರ್ತಿತ್ತು. ಖಂಡಿತ. ಓಕೆ, ಅಲ್ಲಿಂದ ಆಮೇಲೆ ಅದು ಡ್ರಾಪ್ ಆದ್ಮೇಲೆ ಮತ್ತೇನಾಯ್ತು? ಆಯ್ತಾ, ಒಂದು ಪುಟಾಣಿ ರೂಮ್ ನಂದು, ಬಾಡಿಗೆ ಬರುತ್ತೆ, ತಿಂಗಳ ಬಾಡಿಗೆ ಕಟ್ಟಬೇಕು, 800 ರೂಪಾಯಿ ಬಾಡಿಗೆ ಬರುತ್ತೆ. ಅದಾದ ನಂತರ ನನ್ನ ರೇಷನ್ ಇಷ್ಟೇ ಸರ್. ನನ್ನ ಹತ್ರ ದುಡ್ಡಿಲ್ಲ ಜಾಸ್ತಿ, ಈ ಹಾಡುವಂಥದ್ದು ನಿತ್ತು, ಈ ಆರ್ಕೆಸ್ಟ್ರಾಗಳಿಗೆ ಹಾಡುವಂಥದ್ದು, ಮತ್ತು ಡಿವೋಷ್ನಲ್ ಸಾಂಗ್ಸ್ನ ಆಲ್ಬಮ್ಸ್ ಅಂತ ಆವಾಗ ಬರ್ತಾಯಿದ್ವು. ಈ ಜಾನಪದ ಗೀತೆಗಳಾಗಿರ್ಬೋದು, ಆಲ್ಬಮ್ ಸಾಂಗ್ಸನ್ನು ಹಾಡುವಂಥದ್ದು ಡಿವೋಷ್ನಲ್ಲು, ಅದೊಂದು ಅವಾಗ ಒಂದಿಷ್ಟು ನನ್ನ ಕೈ ಹಿಡಿದಂಥದ್ದು ಮ್ಯೂಸಿಕ್ಕು. ಫಸ್ಟ್ ರೆಕಾರ್ಡಿಂಗ್ ಆಗಿದ್ದು ಯಾವುದು ನಿಮ್ಮದು ಕ್ಯಾಸೆಟಲ್ಲಿ ಅನ್ನುವಂಥದ್ದು ಗೊತ್ತಿಲ್ಲ. ಓಕೆ, ಮೆಮೊರೇಬಲ್ ಅಂದರೆ ನಿಮಗೆ ಹತ್ತಿರ ಆಗಿದ್ದು? ಶಿವಕುಮಾರ್ ಸ್ವಾಮಿಗಳ ಮೇಲೆ ಒಂದು ಹಾಡನ್ನು ನೆನಪಿದೆಯಾ ಅದೀಗ ಹಾಡು? ಅದು ನನಗೆ ಲಿರಿಕ್ಸು ಮರ್ತೋಗಿದೆ ನನಗೆ. ಅದನ್ನು ನೋಡಿ ಎಷ್ಟು ನನಗೆ ಆ್ಯಕ್ಚುಲಿ ಮೈ ಜುಮ್ಮನ್ನತ್ತೆ. ನಮಗೆ ಒಂದು ಚಾನಲ್ನಲ್ಲಿ ಅವರು ಕಾಲವಾಗಿದ್ದ ದಿನ ಅವ್ರದ್ದೆಲ್ಲ ಪ್ರಕ್ರಿಯೆಗಳು ನಡೀತಾ ಇತ್ತಲ್ಲ, ವಿಧಿವಿಧಾನಗಳು ನಡೀತಾ ಇದ್ದ ಟೈಮಲ್ಲಿ ಆ ಸಾಂಗ್ ಪ್ಲೇ ಮಾಡ್ತಾಯಿದ್ರು ಒಂದು ಚಾನಲ್ನಲ್ಲಿ. ಯಾವುದು ನನ್ನ ಧ್ವನಿದು ಸಾಂಗು ಕಂಟಿನ್ಯೂಸ್ ಸಾಯಂಕಾಲ ತನಕ ಪ್ಲೇ ಆಯಿತು. ಅದನ್ನು ರೆಕಾರ್ಡ್ ಮಾಡಿದಂಥ, ಅಂದರೆ ಆ ಸಾಂಗನ್ನು ನನಗೆ ರೆಕಾರ್ಡ್ ಮಾಡಿಸಿದಂಥವ್ರು ನನಗೆ ಆ ವಿಡಿಯೋ ಇದನ್ನು ತೆಗೆದು ಕಳಿಸಿದ್ರು. ನನಗೆ ಸರ್ ಒಂದು ಕಡೆ ನಿಂತಿದ್ದೀನಿ, ನಾವು ಸಿಂಗರ್ಸ್ ಅಲ್ಲ, ನಾವು ಪ್ರೊಫೆಷ್ನಲ್ ಸಿಂಗರ್ಸ್ ಅಲ್ಲ, ಅವಕಾಶಗಳು ನೋಡಿ ಹೆಂಗೆ ನಮಗೆ ಸಿಗುವಂಥದ್ದು. ನಾನು ಒಂಥರ ಈ ತೀರಾ ಎಮೋಷ್ನಲ್ ಆದಂಥ ದಿವಸ ಈ ಒಂದು ಕೋರ್ಸ್ ತೊಗೊಂಡಿದ್ದೆ, ಯಾವುದು ಕಂಪ್ಯೂಟರಿನ ಒಂದು ಡಿಪ್ಲೊಮಾ ಕೋರ್ಸ್. ಅದು ಕಂಪ್ಯೂಟರ್ ಅವಾಗಲೇ ನೀವು? ಹೌದು, ನನಗದೇ ಒಂಚೂರು ಅದೇ ಇವಾಗ ಏನು ಟ್ರೆಂಡಲ್ಲಿ ಹೊಟ್ಟೆಪಾಡಿನ ಇದು ರೈಟ್, ಇದು ನನಗೆ ಇದು ಮಾಡುತ್ತೆ. ಸೊ ನಮಗೆ ಎಜುಕೇಷ್ನಲ್ ಬ್ಯಾಕ್ಗ್ರೌಂಡ್ ಕೇಳುತ್ತೆ. ಅದು ಏನೋ ಡಿಪ್ಲೊಮಾ ಒಂದೇ ಸಾಲಲ್ಲ, ನಿನ್ನ ಅಕಾಡೆಮಿಕಲ್ ಎಜುಕೇಷನ್ ಸಪೋರ್ಟ್ ಆದರೆ ಮಾತ್ರ ನಿನಗೆ ಪ್ಲೇಸ್ಮೆಂಟು ಬೇಗ ಸಿಗುತ್ತೆ ಅನ್ನೋದು. ಇಟ್ ಇಸ್ ಕರೆಕ್ಟ್. ಬರೀ ಡಿಪ್ಲೊಮಾ ಅಂತಂದರೆ ಪ್ರಿಯಾರಿಟಿ ವೈಸ್ ಕಂಪ್ನಿಯವರು ನಿಮ್ಮನ್ನು ಪ್ಲೇಸ್ಮೆಂಟ್ಗೆ ರಿಕ್ರೂಟ್ ಮಾಡೋ ಟೈಮಲ್ಲಿ ನಿನ್ನ ಪ್ರಿಯಾರಿಟಿ ಕಮ್ಮಿ ಇರುತ್ತೆ. ಬಟ್ ನಿನಗೆ ಒಂದು ಯಾವುದಾದ್ರು ಡಿಗ್ರಿ ಅಟ್ಯಾಚ್ ಆಗಿದ್ದರೆ ಅದಕ್ಕೆ ಚಾನ್ಸಸ್ ಆರ್ ಮೋರ್ ಅಂತ ಅನ್ನೋವಂಥದ್ದು. ಇರಲಿ ಪರವಾಗಿಲ್ಲ, ಸಿಕ್ಕಲಿ ಫಸ್ಟು ಯಾವುದೋ ಒಂದು ಕೆಲಸ ಸಿಕ್ಕಲಿ, ಅಲ್ಲಿಂದ ನನ್ನ ಪರ್ಫಾರ್ಮೆನ್ಸ್ ಮೇಲೆ ಬಡ್ತಿ ತೊಗೊಂಡು ಹೋಗುವಂಥ ಮತ್ತೆ ನೋಡಿ ಅಲ್ಲಿ ಬಡ್ತಿ ತೊಗೊಂಡು ಹೋಗ್ಬೋದು ನಾನು ಅಂತನ್ನ. ಒಂದು ವರ್ಷದ ಕೋರ್ಸು ಸರ್ ಅದು. ಒಂದು 8 ತಿಂಗಳಾದ ಮೇಲೆ ಎಲ್ಲ ಫುಲ್ಲು ಅಣ್ಣ ಖಾಲಿಯಾಗಿ ಏನು ಮಾಡೋದು ಅಂತಂದಾಗ ಒಂದು ಹೊಸ ನೀತಿ ಅಲ್ಲಿ ಶುರು ಆಗುತ್ತೆ, ಒಂದು ಹೊಸ ಪಾಲಿಸಿ. ಏನು ಅಂದರೆ ಇವಾಗೇನು ಇದನ್ನು ಮಾಡಿದ್ವಲ್ಲ ಇದು ಸಾಕಾಗಲ್ಲ, ಇದಕ್ಕೆ ಒಂದು ಅಡ್ಜಸೆಂಟ್ ಕೋರ್ಸ್ ಒಂದು ಬಂದಿದೆ, ಒಂದು ಅಲ್ಲಿಂದ ಒಂದು 5 ತಿಂಗಳು ಅಂತ ಇನ್ನೊಂದು ಕೋರ್ಸ್ ಮಾಡಬೇಕು. ಪುಟಾಣಿದು ಮಾಡಿದ್ರೆ ಅಂದರೆ ಈಗ
ಟೆಕ್ನಾಲಜಿ ಇವಾಲ್ವ್ ಆಗ್ತಾ ಹೊಸ ಹೊಸದು ಬರ್ತಿದ್ದಂಗೆ ಹಂಗೇನೋ ಆಯ್ತಲ್ವಾ. ಸೊ ಅದು ಮಾಡಿದ್ರೆ ಜಾಸ್ತಿ ಇದೆ ಅಂತ ಅವ್ರೆ. ಇದು ನಾನೇನೋ ಒಂದು ವರ್ಷ ಕೆಲಸ ಸಿಗುತ್ತೆ ಅಂದ್ಕೊಂಡ್ರೆ ಮತ್ತೊಂದು 6 ತಿಂಗಳು ಇಲ್ಲಿಂದ ಇದಾಯ್ತಲ್ಲಪ್ಪ ಅನ್ನುವ ನನಗೆ ಗೊತ್ತಿರೋವಂಥವ್ರು ಒಬ್ಬರು ಕರೆ ಬರುತ್ತೆ. ಆ್ಯಕ್ಟ್ ಮಾಡ್ತೀನಪ್ಪ ಅಂತಾರೆ. ನನಗೆ ಗೊತ್ತಿರೋರು ಅವರು, ಶಿವಾನಂದ್ ಅಂತ ಅವ್ರ ಹೆಸರು. ಆ್ಯಕ್ಟ್ ಮಾಡ್ತೀಯ ಅಂದ. ಅಣ್ಣ ನಿನಗೆ ಗೊತ್ತಲ್ವಾ, ನಾನು ಅದೆಲ್ಲ ಬೇಡ ಹಂಗೆ ಹಿಂಗೆ ಅಂದ್ಕೊಳ್ತಾನೆ ನಾನೇನೋ ಬದುಕು ಕಟ್ಕೋಬೇಕು ಅಂತ ಹಿಂಗೆ ಬಂದಿದ್ದೀನಿ, ಏನು ಮಾಡೋದು, ಬಟ್ ನನಗೆ ಹಣದ ಆಗುತ್ತೆ. ಬಟ್ ನನಗೆ ಫಸ್ಟ್ ಕ್ಯಾಮ್ರಾ ತೋರಿಸ್ತು ದುಡ್ಡು ಯಾರು ಕೊಡ್ತಾರೆ ಸರ್? ನಾನು ಏನು ಅಂತಲೇ ಗೊತ್ತಿಲ್ಲದಿರೋ ಅಂಥ ಒಂದು ಟೈಮಲ್ಲಿ ನನಗೆ ದುಡ್ಡು ಯಾರು ಕೊಡ್ತಾರೆ? ಅವ್ರಿಗೇನಂತ ದುಡ್ಡು ಕೇಳೋದು ನಾನು. ತಮಾಷೆ ಒಂದು ಹೊಡಿಯೋಣ, ಅದು ಕಚ್ಕೊಂಡ್ರೆ ಕಚ್ಕೊಳ್ಳಿ, ಇಲ್ಲ ಅಂತಂದರೆ ತಮಾಷೆ ಅಂದ್ಬಿಡೋಣ ಅಂತಂದ್ಬಿಟ್ಟು ದುಡ್ಡುಂಟಾ ಅಂದೆ. ದುಡ್ಡಿದೆಯಾ ಅಂತ ಸುಮ್ಮನೆ ತಮಾಷೆ ನಗ್ತಾ ಅದಕ್ಕೆ ಅವ್ರು ಏನನ್ಬೇಕು, ನೀನೆಲ್ಲ ಪುಕ್ಷಟೆ ಮಾಡ್ಸೋಕ್ಕಾಗತ್ತೇನಪ್ಪ ಅಂದರು. ನಾನು ಸ್ವಲ್ಪ ಹೊತ್ತು ನನಗೆ ಸ್ಪೀಚ್ಲೆಸ್. ನಾನು ಅಂದರೆ ಓಕೆ ಸೀರಿಯಸ್ ಆಗಿ ಕಾಸು ಪೇಮೆಂಟ್ ಮಾತಾಡ್ತಿದ್ದ ನನಗೆ. ಸರ್ ಫಸ್ಟ್ ಟೈಮ್ ಕ್ಯಾಮ್ರಾ ತೋರಿಸ್ತಾ ಇದ್ದಾರೆ, ನಿಮ್ಮ ಮುಖ ತೋರಿಸ್ತಾ ಇದ್ದಾರೆ ಅಂತ ಅನ್ನೋವಂಥದ್ದು. ನಿಮಗೆ ಪೇಮೆಂಟ್ ಎಲ್ಲರೂ ಇರುತ್ತೆ, ಬಟ್ ಹಿ ನ್ಯೂ ವಾಟ್ ವಾಸ್ ಮೈ ಸಿಚುವೇಶನ್. ಅದ್ರ ಪೇಮೆಂಟ್ ಅದು ಅಷ್ಟೇ. ಅಂದರೆ ಅದೊಂದು ಪ್ರೀತಿಯ ಇದದು. ಆಮೇಲೆ ಮತ್ತು ಅವ್ರಿಗೊಂದು ಕಂಡೀಷನ್ ನಂದು ಏನಂತಂದರೆ, ಅಣ್ಣ ನನಗೆ ಏನೋ ಕೋರ್ಸ್ ಮಾಡ್ತಾಯಿದ್ದೀನಿ ನಾನು, ಅದಾದ ನಂತರ ನಾನು ಆ್ಯಕ್ಟಿಂಗ್ ಮಾಡಲ್ಲ ನಾನು, ಅಷ್ಟೇ ನಾನು 3 ತಿಂಗಳು ಅಂತ. ಅಪ್ಪ ನಿಂದು ಬರೋದೇ ಅಷ್ಟೇ ಕಣೋ ನಿಂದು, ಇದೊಂದು ಮೆಗಾ ಸೀರಿಯಲ್ ಇದು, ಮನೆತನ ಅಂತ ಸೀರಿಯಲ್ ಅದು, ಇದೊಂದು ಮೆಗಾ ಸೀರಿಯಲ್ ಇದು, ದೂರದರ್ಶನ ಕರೆಕ್ಟ್ ದೂರದರ್ಶನಕ್ಕೆ ಬರೋದು, ಇದು 3 ತಿಂಗಳು ಅಷ್ಟೇ ಆಯಿತಾ. ನಿಂದು ಬರೋದೇ ಒಂದು ಕ್ಯಾರೆಕ್ಟರಾಗಿ ಬರ್ತೀಯಾ, ಆ ಮನೆಯಲ್ಲಿ ಒಂದೇನೋ ಒಂದು ಕೆಟ್ಟದ್ದೊಂದನ್ನು ಮಾಡ್ತೀಯ, ನೀನು ಹೊಂಟೋಗ್ತೀಯ. ಯಾರೋ ಒಬ್ಬರು ಹೈರ್ ಮಾಡಿರ್ತಾರೆ ನನ್ನ ಆ ಕೆಟ್ಟ ಕೆಲಸ ಮಾಡಲಿಕ್ಕೆ. ಇನ್ನೊಂದು ಅಪೋಸಿಟ್ ಮನೆತನದವರು ನನ್ನನ್ನು ಹಿಂಗೆ ಬಿಟ್ಟಿರ್ತಾರೆ. ಒಂದು ಲವ್ ಮಾಡೋ ಥರ ನಾಟಕ ಆಡಿ ಒಂದು ಹುಡುಗಿನ, ಆ ಮನೆ ಹುಡುಗಿನ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಿ ಲವ್ ಮಾಡಿ ಆ ಹುಡುಗಿ ಇನ್ನೊಂದು ಮದುವೆನ ಕ್ಯಾನ್ಸಲ್ ಮಾಡ್ಕೋಬೇಕು. ಅಂದರೆ ನಾನು ಈ ಲವ್ ಬಿದ್ದಿದ್ದೀನಿ ಅಂತ. ಅವಾಗ ಅದು ಕ್ಯಾನ್ಸಲ್ ಆದ ತಕ್ಷಣ ನೀನು ಊರು ಬಿಟ್ಟು ಹೋಗ್ಬಿಡು, ಇಷ್ಟೇ ನಿನ್ನ ಕಾಂಟ್ರಾಕ್ಟ್. ಏನು ಎಮೋಷ್ನಲ್ ಆಗಿ ಅಷ್ಟೇ, ಇನ್ನೇನಿಲ್ಲ, ನಥಿಂಗ್. ಆ ಥರದ್ದು ಒಂದು ಇದಿದೆ. ನೀನು ಹೋದ್ಮೇಲೆ ಇನ್ನೆಂಥದ್ದು, ಇಲ್ಲಿಂದ ನೀನು ಹೊರಟೋದ್ಮೇಲೆ ನಿನ್ನ ಕ್ಯಾರೆಕ್ಟರ್ ಮುಗಿದೋಯ್ತು ಅಂತ ಅನ್ನೋದು. 1 ತಿಂಗಳು ಮುಗೀತು, ಅಂದರೆ 3 ದಿವಸ 4 ದಿವಸ ಆಯಿತು. ಬಂದೆ, ಮತ್ತೊಂದು ಪೇಜರ್ ಹೋಗ, ಪೇಜರಲ್ಲಿ ಕಾಲ್ ಮೀ ಅಂತ ಬರುತ್ತೆ. ಇಟ್ ಈಸ್ ಶಿವಾನಂದ್, ಪ್ಲೀಸ್ ಕಾಲ್ ಮೀ ಅಂತ. ನಾನು ಕೆಳಗಡೆ ಹೋಗಿ ಒಂದು ಬೂತ್ ಇರುತ್ತೆ, ಆ ಬೂತಲ್ಲಿ ಕಾಲ್ ಮಾಡಬೇಕು ಅವ್ರಿಗೆ. ಆ ಕಾಲ ಅದು. ಕಾಲ್ ಮಾಡಿದಾಗ ಅವರು ಅಲ್ಲಿ ಇಂದ್ರಪ್ರಸ್ಥ ಅಂತ ಒಂದು ಹೋಟ್ಲು ವಿಜಯನಗರದಲ್ಲಿ, ಅಲ್ಲಿ ಹೋಗಿ ಒಂದು ಕಾಫಿ ಕುಡ್ಕೊಂಡು ಅವರು ನನಗೊಂದು ಕವರ್ ಕೊಟ್ಟರು. ನಾನು ತೆಗೆದಿಲ್ಲ ಕವರ್ನ. ಫಸ್ಟ್ ಪೇಮೆಂಟ್ ಹಿಂಗೆ ಜೋಬಲ್ಲಿ ಇಟ್ಕೊಂಡು ಬಂದು ಅವ್ರು ಹೋದರು. ಮಾತ್ರ ಸೈಜು ದಪ್ಪನೇ ಇದೆ, ಯಾವುದು ಸುಮಾರು ನೋಟಿದೆ ಕವರು. ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಜಾಸ್ತಿನೇ ಇದೆ ಕವರು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ವಲ್ಲ ಇಷ್ಟು. ಮೋಸ್ಟ್ಲಿ ಕಮ್ಮಿ ಡಿನಾಮಿನೇಷನ್ ಇರ್ಬೋದು, ಏನೇನೋ ತಲೆಯಲ್ಲಿ ದಪ್ಪ ಇದೆ ಅಂದಮೇಲೆ ಕಮ್ಮಿ ಡಿನಾಮಿನೇಷನ್ ಇರ್ಬೋದು ಅಂತ ಅನ್ನೋವಂಥದ್ದು. ಆದರೆ ಸರ್ ನಿಜಕ್ಕೂ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದು ಆ್ಯಕ್ಚುಲಿ ಅಷ್ಟು ನಡೀತಾನೂ ಇರಲಿಲ್ಲ. ದಟ್ ವಾಸ್ ದಿ ಪೇಮೆಂಟ್ ವಾಟ್ ಐ ಗಾಟ್. 3,000 ರೂಪಾಯಿ ಇತ್ತು. ಓಕೆ, ಇಟ್ಸ್ ಬಿಗ್. ಆವಾಗಿನ ಮಟ್ಟಿಗೆ ಬಿಗ್ ಸರ್, ವೆರಿ ಬಿಗ್. 3,000 ರೂಪಾಯಿನೇನೋ ಇತ್ತು. ನಾನು 4 ದಿವಸನ ಅಷ್ಟು ಕೆಲಸ ಮಾಡಿದ್ದೆ. 3,000 ರೂಪಾಯಿನೇನೋ. ಅದು ಸ್ವಲ್ಪ ಚಿಕ್ಕದಾಗಿ ನೆನಪು ನನಗೆ. ಫಸ್ಟು ಹಿಂಗೆ ಆ ದುಡ್ಡನ್ನು ತೊಗೊಂಡು ದೇವರ ಕೋಣೆಯಲ್ಲಿ ಇಟ್ಟು, ದೇವ್ರ ಮುಂದೆ ಆ ಕಾಲಿಗೆ ಹತ್ರ ಇಟ್ಟು, ಆ ಚಿಕ್ಕದೊಂದು ಫೋಟೋ ಇತ್ತು ನಂತರ ಕಾಲ ಹತ್ರ ಇಟ್ಟು, ಅದರಲ್ಲಿ 1,600 ತೊಗೊಂಡು ಮುಂದಿನ 2 ತಿಂಗಳಿಗೆ ಬಾಡಿಗೆ ಕೊಟ್ಟು ಅಡ್ವಾನ್ಸ್ ಆಗಿ ಕೊಟ್ಟುಬಿಟ್ಟು, ನಮ್ಗೆ ಗೊತ್ತಿಲ್ಲವಲ್ಲ ಸರ್ ನಾಳೆ. ಅಂದರೆ ನಾನು ಇನ್ನು 2 ತಿಂಗಳು ನಾನು ಈ ಮನೆ ಉಪವಾಸ ಇದ್ರೂ ಪರವಾಗಿಲ್ಲ, ಮನೆ ಅಂತೂ ಭದ್ರನ ಲಾಕಿನ್ ಆಯಿತು. ಹೋಗ್ಬಿಟ್ಟು ಇನ್ನೊಂದು 500 ರೂಪಾಯಿಗೋ 550 ರೂಪಾಯಿಗೋ 600 ರೂಪಾಯಿಗೋ ಎಲ್ಲ ರೇಷನ್ ತಂದು ಮನೆಗೆ ರೇಷನ್ ತಂದು, ಇನ್ನೆರಡು ತಿಂಗಳು ಏನು ಯಾರೂ ನನಗಿನ್ನ ಕೇಳಲ್ಲ ಅಂತನ್ನೋದು. ಆ ಥರ ಇನ್ನೊಂದು ತಿಂಗಳಾಗುತ್ತೆ. ಅಲ್ಲಿಗೆ ನನ್ನ ಕ್ಯಾರೆಕ್ಟರ್ ಮುಗೀತು. ಈ ಮುಗಿದ ನಂತರನೇ ಇದು ಮುಗಿಬೇಕಾಗಿತ್ತು. ಯಾವುದು ಕೋರ್ಸ್ ಮುಗಿಬೇಕಾಗಿತ್ತು. ಆವಾಗಲೇ ಇದು ಬಂದಿದ್ದು. ಏನು, ಇದು ಸಾಕಾಗಲ್ಲ,
ಇನ್ನು 6 ತಿಂಗಳು ಅಂತ ಬಂದಿದ್ದು ಆ ಟೈಮ್. ಓಕೆ, ಇದು ಮುಗೀತು, ಇನ್ನೊಂದು ಸ್ವಲ್ಪ ಕಲಿಬೇಕು ಅಂತ. ಇದು ಮುಗೀತು, ಅದು ಸೀರಿಯಲ್ ಮುಗೀತು, ಇದು ಮುಗಿಲಿಲ್ಲ. ಓಕೆ, ಗೊತ್ತಾಯ್ತಾ? ಕರೆಕ್ಟಾಗಿ ಮುಗಿಬೇಕಾಗಿತ್ತು. ಮತ್ತೆ ಖಾಲಿ ಸರ್, ನಾನು ಬರೀ ಅಲ್ಲಿ ಹೋಗ್ಬಾ, ಅಲ್ಲಿ ಫೀಸ್ ಬೇರೆ ಕಟ್ಟಬೇಕು, ಹೋಗ್ಬಾ ಅಂತಾಯಿತು. ಮತ್ತೆ ಅವ್ರು ಕೊಟ್ಟಿದ್ದು ಅದೊಂದಿಷ್ಟು ಇನ್ನೂ 2 ತಿಂಗಳದ್ದು ಇತ್ತಲ್ಲ ಪೇಮೆಂಟು, ಅದು ಅದರಲ್ಲಿ ಖರ್ಚಾಗ್ತಾ ಹೋಗೋದು. ಇದು ಕೋರ್ಸು ಇನ್ನೊಂದು ಬೇಕು ಅಂತ ಬಂದ್ಬಿಟ್ರು. ಮತ್ತೆ ಅದಕ್ಕೆ ಅಲ್ಲಿಗೆ ಬಂದೆ ನಾನು, ಸ್ಕ್ವೇರ್ ಝೀರೋಗೆ. ಎಲ್ಲಿಗೆ? ಇದು ಒಪ್ಕೊಂಡಲ್ಲ ನಾನು, ಅಲ್ಲಿಗೆ ಬಂತು. ಮತ್ತು ಅದೇ ಪರಿಸ್ಥಿತಿಗೆ ಬಂದ ನಂತರ ಮತ್ತೊಂದು ಪೇಜರಲ್ಲಿ ಇನ್ನೊಂದು ಆಫರ್ ಇಲ್ಲ, ಅವರೇ. ಓಕೆ, ನಾನು ಅವ್ರಿಗೆ ಹೇಳಿದ್ನಲ್ಲ, ಅವ್ರಿಗೆ ಹೇಳಿದ ತಕ್ಷಣ ಶರಣ್ ಹೆಂಗಿದೆಯಾ, ಏನು ಕತೆ ಅಂತಂದರು. ಸರ್ ಚೆನ್ನಾಗಿದ್ದೀನಿ ಅಂತಂದೆ. ಸಿಗ್ಬೇಕಲ್ಲ ನೀನು ಅಂದು. ಅಣ್ಣ ನಾನು ಹಿಂಗೆ ಹೇಳ್ದೆ ತಾನೆ, ಬೇಡ ಅಂತ. ಆ್ಯಕ್ಚುಲಿ ಇಲ್ಲಿ ಇಲ್ಲ, ಪರಿಸ್ಥಿತಿ ಬೇಕು ನನಗೆ ಒಂಥರದಲ್ಲಿ. ಇನ್ನು ಸ್ಟಾರ್ಟ್ ಆದರೆ ಇನ್ನು ಅದು ಇದಾಗ್ಬಿಡುತ್ತೆ ಅಂತ ಅಂದ್ಕೊಂಡು, ಅಣ್ಣ ನಾನು ಹೇಳಿದ್ದೆ ತಾನೆ ಅಂತ ಅದಕ್ಕೆಲ್ಲ ಕಂಡು ಬಾರ ಸುಮ್ಮನೆ ಎಲ್ಲಿ ಅದೇ ಇಂದ್ರಪ್ರಸ್ಥ ಅಂದರು. ನನ್ನ ಗಾಡಿ ಒಂದು ಕವಾಸಕ್ಕಿ ಇತ್ತು, ಕವಾಸಕ್ಕಿ 100 ಒಂದು ಗಾಡಿ ಇತ್ತು. ಅಲ್ಲಿ ತೊಗೊಂಡು ನಿಲ್ಲಿಸ್ಬಿಟ್ಟು, ಅವ್ರ ಸ್ಕೂಟ್ರ್ ಅನಿಸುತ್ತೆ ಸರ್ ಅವ್ರದ್ದು, ಅವ್ರು ನಿಲ್ಲಿಸ್ಬಿಟ್ಟು ಗಾಡೀಲಿ ಹತ್ತು ಅಂದರು. ಎಲ್ಲಿ? ಅವ್ರದ್ದು ಸ್ಕೂಟ್ರಲ್ಲಿ ಅಂದ್ಕೊಂಡು, ಎಲ್ಲಿಗೆ ಅಂತಂದೆ. ಸುಮ್ಮನೆ ಬಾ, ನಾನು ಕರ್ಕೊಂಡು ಹೋಗ್ತೀನಿ ನಿನಗೆ ಅಂತ. ಸೀದಾ ಗಾಡಿ ದೂರದರ್ಶನಕ್ಕೆ ಬಂತು. ಇಲ್ಲೇ ದೂರದರ್ಶನಿಗೆ ಅಲ್ಲಿ ಹಾಕ್ಬಿಟ್ಟು ಒಳಗಡೆ ನಾನು ಏನು ಕರ್ಕೊಂಬರ್ತಾವ್ರೆ ಏನಂತಾನೆ ಗೊತ್ತಾಗ್ತಾಯಿಲ್ಲ. ಒಳಗಡೆ ಹೋಗ್ತೀನಿ. ಒಂದು ಯಾವುದೋ ಒಂದು ರೂಮ್, ಅವ್ರಿಗೆಲ್ಲ ಪರಿಚಯ ಅಲ್ಲೆಲ್ಲ. ಯಾವುದೋ ಒಂದು ರೂಮ್. ಆ ರೂಮ್ ಏನು ಅಂತಂದರೆ, ಈ ಅಲ್ಲಿ ಕಾರ್ಯಕ್ರಮದ ಕುರಿತಾಗಿ ಅದರ ನೋಡುಗರು ಲೆಟ್ರ್ಗಳನ್ನ ಬರೆಯುವಂಥದ್ದು. ಅಂದರೆ ರಿವ್ಯೂಸ್ ಚೆನ್ನಾಗಿತ್ತು ಅಥವಾ ಇದು ಇಂಪ್ರೂವ್ ಆಗಬೇಕು ಏನೋ ಆ ಥರದ್ದು. ಅದರದ್ದೊಂದು ಕೋಣೆ ಅದು. ಏನು ಆ ಲೆಟ್ರ್ಗಳನ್ನು ಶೇಖರಣೆ ಮಾಡುವ ಒಂದು ಕೋಣೆ ಅದು. ಆ ಕೋಣೆಯಲ್ಲಿ ಒಂದು ದೊಡ್ಡ ಒಂದು ಇದರಲ್ಲಿ ನಮ್ಮದಿದೆ, ಯಾವುದೋ ನಮ್ಮ ಸೀರಿಯಲ್ ಮೇಲೇ ಬಂದಿರೋ ಅಂಥದ್ದು. ಅದನ್ನು ಹೇಳಿದ್ರು, ಇದೆಷ್ಟು ಇದೆಯಲ್ಲ, ಇದಿಷ್ಟು ನಮ್ಮ ಸೀರಿಯಲ್ ಮೇಲೆ ಬಂದಿರೋದು ಅಂತ. ವಾವ್, ಸೂಪರ್, ಹಿಂಗೂ ಆಗುತ್ತಾ ಅಂತ ನಮ್ಗೆ ಗೊತ್ತಿಲ್ಲ ಅಲ್ಲ, ನೋಡಿಲ್ಲಿ ಅಂತ. ಎಸ್, ನಿನಗೊಂದು ವಿಚಾರ ಹೇಳ್ತೀನಿ ಅಂತ ಅಲ್ಲಿ ಹೇಳಿದ್ರು ಸರ್. ಇದರಲ್ಲಿ ಕಮ್ಮಿ ಅಂದರೆ ಇಷ್ಟು ಲೆಟ್ರಸ್ಸು ಅರ್ಧಕ್ಕರ್ಧ ನಿನ್ನ ಮೇಲೆ ಬರೆದಿದ್ದಾರೆ ಅಂದರು. ನಾನು ಮಾಡಿರೋದೇ 3-4 ದಿವಸ, ಆ ಥರದ್ದು ಒಂದು 3 ಕಂತು, 3 ತಿಂಗಳು. ನನ್ನ ಮೇಲೆ ಏನು ಬರೆಯೋದಕ್ಕೆ ಸಾಧ್ಯ? ಅರ್ಧಕ್ಕರ್ಧ ನಿನ್ನ ಮೇಲಿದೆ. ಏನಂತ ಇದೆ ನಾನೇನು ಹೇಳಲ್ಲ, ರ್ಯಾಂಡಮ್ಮಾಗಿ ಒಂದು ಎತ್ಕೋ ಸುಮ್ಮನೆ ಅಂದರು. ಅಂದರೆ ರ್ಯಾಂಡಮ್, ಎಲ್ಲಿ ನಿಮ್ಗೇನು ಕೈಗೇನು ಅನ್ಸುತ್ತೆ ಹಿಂಗೆ ಎತ್ಕೋ. ಒಂದು 2 ಗಂಟೆ ಓಪನ್ ಮಾಡಿದ್ರೆ ನಿಜವಾಗ್ಲೂ ನನ್ನ ಮೇಲೇ ಇರೋದು. ಯಾರೋ ಒಬ್ಬರು ಲೇಡಿ, ಉತ್ತರ ಕರ್ನಾಟಕದ ಒಂದು ಲೇಡಿ, ಈ ಸೀರಿಯಲಿನ ನವರಿಗೆ ಹೇಳ್ತಾ ಇರೋವಂಥದ್ದು. ಅಂದರೆ ಆ ಮ್ಯಾನೇಜ್ಮೆಂಟಿಗೆ ಹೇಳ್ತಾ ಇರೋವಂಥದ್ದು, ತುಂಬ ಚೆನ್ನಾಗಿ ಬರ್ತಾಯಿದೆ, ಇದು ಚೆನ್ನಾಗಿ ಬರ್ತಾಯಿದೆ. ಆ ಹುಡುಗಂದು ಯಾಕೆ ನಿಲ್ಲಿಸ್ಬಿಟ್ರಿ? ಕ್ಯಾರೆಕ್ಟರ್ ಕಂಟಿನ್ಯೂ ಮಾಡಬೇಕಾಗಿತ್ತು. ಅಷ್ಟು ಚೆಂದ ಮಾಡ್ತಾಯಿತ್ತು ಆ ಹುಡುಗ. ನಮಗೊಂಥರ ಕ್ಯಾರೆಕ್ಟರ್ ಮಿಸ್ ಆಗಿದ್ದು, ನಮಗೊಂಥರ ಮಿಸ್ ಆಗ್ತಾಯಿದೆ, ಹೆಂಗಾರು ತರೋಕ್ಕಾಗತ್ತಾ ನೋಡಿ ಅದನ್ನು. ನನಗೆ ಸಾರ್ ಸ್ವಲ್ಪ ಹೊತ್ತು ನನಗೆ ಒಂದಿರ್ಬೋದೇನೋ ಅಂತ. ನಾನೇನು ಐ ಬಿಕೇಮ್ ಒಂಥರ ಸ್ಪೀಚ್ಲೆಸ್ ನಾನು. ಏನು ಅವ್ರ ಮುಖ ನೋಡಿದೆ, ನಾನೇನು ಮಾತು ಬರ್ತಾಯಿಲ್ಲ. ಗೊತ್ತಾಯ್ತು ಅವ್ರಿಗೆ. ಇನ್ನೊಂದು ಹೇಳಿ ಅಂದರು. ಇನ್ನೊಂದು ತೆಗೆದೆ ಸರ್, ಅದು ನನ್ನ ಮೇಲೇ ಇತ್ತು. ಇನ್ನೊಂದು ಟ್ರೈ ಮಾಡಬೇಕಾ ಅಂದರು. ಬೇಡ ಸಾಕು ಒಂದೇ. ಸೀದಾ ಇಲ್ಲಿಂದ ಮತ್ತೆ ಕರ್ಕೊಂಬಂದರು. ಮಾತೇ ಇಲ್ಲ ನಮ್ಮಿಬ್ಬರಿಗೂ. ಎಲ್ಲಿ ತನಕ? ಮತ್ತು ಇಂದ್ರಪ್ರಸ್ಥಕ್ಕೆ ಬಂದ್ವಿ. ಟೀ ಕುಡಿಯೋಣ ಅಂತಂದರು. ಬೇಡ, ನಾನು ಮನೆಗೆ ಹೋಗ್ತೀನಿ ಅಂತೆ. ಏನಿಲ್ಲ, ನಾಳೆ ಫೋನ್ ಮಾಡು, ಮಾತಾಡೋಣ ನಾಳೆ. ನಾನೇನು ಏನೂ ಹೇಳಲ್ಲಪ್ಪ ನಿನಗೆ ಅಂತ. ಬರ್ಬೇಕಾದ್ರೆ ಒಂದು ಹೇಳಿದ್ರು, ಈ ರಂಗದಲ್ಲಿ ಇರಬೇಕು ಅಂತನ್ನೋದು ಸಾವಿರಾರು ಜನರ ಕನಸು, ಹೋರಾಟ. ಇದು ನಿನಗೆ ಪ್ರೀತಿಯಿಂದ ದೇವರೇ ಕೊಟ್ಟಿರೋ ಅಂಥದ್ದು. ಇದನ್ನು ಹೆಂಗೆ ನೀನು ಬೇಡ ಅಂತೀಯ? ನನಗೆ ಗೊತ್ತಾಗ್ತಾ ಇಲ್ಲ. ಅಣ್ಣ, ನನಗೆ ನಿಜ ಹೇಳ್ತೀನಿ, ಕೈ ಮುಗಿದು ಹೇಳ್ತೀನಿ, ಇದು ನನಗೆ ತಾತ್ಸಾರ ಅಲ್ಲ. ಇದ್ರ ಬಗ್ಗೆ ಇದು ಬೇಡ ಅಂತ ಅನ್ನೋವಂಥದ್ದಲ್ಲ, ನಾನು ಫಿಟ್ ಆಗಲ್ವೇನೋ ಅಂತ ಅನ್ನೋವಂಥ ಭಯ ಅಷ್ಟೇ. ಇಲ್ಲಪ್ಪ, ಯೋಚನೆ ಮಾಡು. ನಮ್ಮ ಟೀಮು ಒಂದು ನಿರ್ಧಾರ ಮಾಡಿದೆ. ಅವನು ಹೋದ್ನಲ್ವಾ, ಅವನು ಹೋದ್ನಲ್ವಾ, ಆ್ಯಕ್ಚುಲಿ ಏನಾಗಿರುತ್ತೆ ಅಂತಂದರೆ, ಹೆಂಗೆ ಎಂಡ್ ಮಾಡಿದ್ವಿ ಅದನ್ನು ಅಂತಂದರೆ, ನನಗೂ ಸ್ವಲ್ಪ ಗೊತ್ತು. ಈ ಹಾಳು ಮಾಡಬೇಕು ಅಂತ ಏನು ಬರ್ತಾನಲ್ಲ ಅವನಿಗೆ ಆ ಹುಡುಗಿ ಜೊತೆಯಲ್ಲಿ ಒಂದು ಚಿಕ್ಕ ಟ್ರೂ ಲವ್ ಆಗಿರುತ್ತೆ ಅವನಿಗೆ. ಓಕೆ.
ಯಾರಿಗೆ ಅವನು ಆ ಬಿಟ್ಟು ಹೋಗೋ ಸೀನ್ನು ಅದೇ ಥರ ಎಮೋಷ್ನಲ್ ಆಗೇನೆ ಕಟ್ ಮಾಡಿರ್ತೀವಿ. ಮತ್ತೆ ವಾಪಸ್ ತಗೊಳಕ್ಕೆ ಅಲ್ಲಿ ಸ್ಕೋಪ್ ಇತ್ತು. ಯಾಕಂದರೆ ಅವನು ಹೇಳ್ತಾನೆ, ಅವನು ಬಂದು ಯಾರೇ ಅವ್ರಿಗೆ ಅವರು ಕೊಟ್ಟು ಕಳಿಸಿರ್ತಾರಲ್ಲ, ಡೀಲ್ ಕೊಟ್ಟಿರ್ತಾರಲ್ಲ, ರೀ ಆ ಹುಡುಗಿ ತುಂಬ ಒಳ್ಳೆ ಹುಡುಗಿ, ಆ್ಯಕ್ಚುಲಿ ಅದೊಂದು ಒಳ್ಳೆ ಸಂಸಾರ, ಅದು ಒಂದು ಒಳ್ಳೆ ಫ್ಯಾಮಿಲಿ, ಅದು ನನ್ನ ಕೈಯಲ್ಲಿ ಯಾಕ್ರಿ ಹಿಂಗೆಲ್ಲ ಇಂಥದ್ದೆಲ್ಲ ಮಾಡಿಸ್ತಾ ಇದ್ದೀರಾ, ಭಾಳ ಬೇಜಾರಾಗುತ್ತೆ, ಇನ್ನೋಸೆಂಟ್ ಹುಡುಗಿ, ಅದು ಒಂದು ಮುಗ್ಧ ಇದು, ಓ ನೀನು ಹಿಂಗೆ ಅಂತ ಆ ಥರದ್ದೇನೋ ಒಂದು ಆಗಿ ಒಂದು ಭಾರವಾದ ಮನಸ್ಸಿನಿಂದನೇ ಅವನು ಹೋಗಿರ್ತಾನೆ. ಸೊ ಇದೊಂದು ನೋಟು, ಆ ನೋಟಲ್ಲಿ ಎಂಡ್ ಆಗಿರುತ್ತೆ ಅದು ಆ ಟ್ರ್ಯಾಕು. ಓಕೆ. ಸೊ ನಮ್ಮ ಟೀಮ್ ಎಲ್ಲ ಸೇರಿಕೊಂಡು ನಿನ್ನನ್ನು ವಾಪಸ್ ಕರ್ಕೊಂಡು ಬರಬೇಕು ಅಂತ ಅನ್ನೋದು. ಅಲ್ಲಿಂದ ಒಂದು 3-4 ತಿಂಗಳಿಗೆ ಟೋಟಲ್ ಸೀರಿಯಲ್ಲೇ ವೈಂಡ್ ಅಪ್, ಅಂದರೆ ಮುಗಿದೋಯ್ತು ಕಣೋ, ಸೀರಿಯಲ್ಲೇ ಮುಗಿದೋಯ್ತು. ಇನ್ನು 4 ತಿಂಗಳು ಅದಾದಮೇಲೆ ನಿನಗೇನು ನೀನು ಮಾಡ್ತೀನಿ ಅಂತಂದ್ರೂ ಅದಿರಲ್ಲ ಅಂತಂದರು. ಎಲ್ಲ ಥರದಲ್ಲೂ ಪರಿಸ್ಥಿತಿ, ಪ್ರೀತಿ, ಡೆಸ್ಟಿನಿ, ನಮ್ಮನ್ನು ಆಯ್ಕೆ ಮಾಡಿರುವಂಥ ಭಗವಂತ, ಹೌದಲ್ವಾ, ನಮ್ಮ ಅಪ್ಪ ಅವರ ಕನಸು, ಅದರಿಂದ ತಾನೇ ಆ್ಯಕ್ಚುಲಿ ನಮ್ಮಿಬ್ಬರ ಒಪಿನಿಯನ್ ಡಿಫ್ರೆನ್ಸಿಂದ ತಾನೇ ಇದೆಲ್ಲ ಆಗಿದ್ದು, ಎಲ್ಲನೂ ನೀಗುತ್ತಲ್ವಾ ಅಂತ. ಎಸ್ ಅಂದರೆ ಆ 3 ತಿಂಗಳು 4 ತಿಂಗಳಾದರೂ ಇದು ಮುಗಿಲಿಲ್ಲ, ಯಾವುದು ಕೋರ್ಸ್ದು ಇದು ಮುಗಿಲಿಲ್ಲ. ಇಲ್ಲಿ ಇನ್ನೂ ಚಂದ ನನ್ನನ್ನು ನಾನು ತೊಡಗಿಸ್ಕೊಳ್ಳಿಕ್ಕೆ ಶುರು ಮಾಡಿದೆ. ಅದಾದ ನಂತರ ಬೇರೆ ಬೇರೆ ಕಡೆಯಿಂದ ಆಫರ್ಸ್ ಬರಲಿಕ್ಕೆ ಶುರು ಆಯಿತು. ಸೊ ನನಗೆ ಇಂಡಸ್ಟ್ರಿ ನೋಟಿಸ್ ಮಾಡೋಕ್ಕೆ ಶುರು ಮಾಡ್ತು. ಈ ಸೀರಿಯಲ್ ಬಂತು, ಇನ್ನೊಂದು ಸೀರಿಯಲ್ಲು ಬರೋಕ್ಕೆ ಶುರು ಆಯ್ತಲ್ಲ, ಹಾಂ ಪರವಾಗಿಲ್ಲ, ನಾನು ಇಲ್ಲಿ ಇದನ್ನು ನಂಬಿಕೊಂಡು ಜೀವನ ಮಾಡಬಹುದೇನೋ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಕೆಲವು ತಿಂಗಳುಗಳಲ್ಲಿ ಭಗವಂತನ ಕೃಪೆ, ಇದು ಇಡೀ ಇಂಡಸ್ಟ್ರಿಯ ಆಶೀರ್ವಾದ, ಅದು ಪ್ರೀತಿ. ಅಲ್ಲಿಂದ ಒಂದು ವರ್ಷನೂ ಅಲ್ಲ, ಕೆಲವೇ ತಿಂಗಳುಗಳಲ್ಲಿ ನನ್ನ ಕ್ಯಾಲೆಂಡ್ರ್ ತುಂಬೋಗಿತ್ತು. ಹೆಚ್ಚು ಕಮ್ಮಿ ನನ್ನ ಕ್ಯಾಲೆಂಡ್ರು ಒಂದು 18 ದಿವಸ 17 ದಿವಸ ತುಂಬೋಗಿತ್ತು. ನಾನು ಇನ್ನೊಂದನ್ನು ತೊಗೊಳಕ್ಕಾಗಲಾರ್ದಂಥ ಇದು ಬಂದಾಗ, ಏನೂ ಇಲ್ಲದ ಟೈಮಿನಲ್ಲಿ, ಎಲ್ಲ ಬಾಗಿಲುಗಳು ಮುಚ್ಕೊಂಡಂಥ ಟೈಮಿನಲ್ಲಿ ಒಂದೇ ಒಂದು ಬಾಗಿಲು ತೆಗೆದಿರುತ್ತೆ, ಅದು ನನ್ನನ್ನು ಕೈ ಹಿಡಿದು, ನಾನು ಬೇಡ ಅಂತಿದ್ದವನಲ್ವ, ಕೈ ಹಿಡಿದು ಹೀಗೆ ಕರ್ಕೊಂಡು ಬಂದು ಇಲ್ಲಿ ಕೆಲಸ ಕೊಡೋದು ಬೇರೆ, ಕೆಲಸ ಕೊಟ್ಟು ಕೆಲಸ ಕಲಿಸಿದೆ ನಾನು. ನಿಜ. ನಿಮ್ಮ ಸಹೋದರಿ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಸ್ಟಾರ್, ನೀವು ಕೂಡ ಹೆಸರು ಮಾಡಿದ್ರಿ. ಆದರೆ ಅದು ವಿಮಾನ ಟೇಕ್ ಆಫ್ ಆಯಿತು, ಫ್ಲೈಟ್ ಮೋಡ್ನಲ್ಲಿ ಹೋಗ್ತಾ ಇತ್ತು. ವರ್ಟಿಕಲ್ ಟೇಕ್ ಆಫ್ ಆಗಿ ರಾಕೆಟ್ ಥರ ಹೋಗೋಕ್ಕೆ 100 ಸಿನಿಮಾ ತನಕ ಯಾಕೆ ಬೇಕಾಯಿತು ಅಂತ. ಅದು ನನಗೆ ನನ್ನ ಇದರಲ್ಲಿ ಇದ್ದಿದ್ದಲ್ವೇ ಅಲ್ಲ ಸರ್. ಅಲ್ಲಿಂದ ಸೀರಿಯಲಿಂದ ಸಿನಿಮಾ ಆಗುತ್ತೆ ಗೊತ್ತಾ, ಸೀರಿಯಲಿಂದ ಶುರುವಾಗಿದ್ದು ಸಿನಿಮಾ ಆಗುತ್ತೆ. ಮತ್ತೆ ಅದು ಕಾಮಿಡಿಯನ್ ಆಗಿ ಮತ್ತೆ ನಾನು ಎಂಟ್ರಿ ಆಗುವ ಸಮಯದಲ್ಲಿ ನಮ್ಮ ಮನೆಗೆ ಒಂದು ಫೋನ್ ಬರುತ್ತೆ. ನನ್ನ ಮನೆಗೆ ಅವಾಗ ಬಂದು ಹೋಗ್ತಿರ್ತಿದ್ನಲ್ಲ, ಒಂದು ಫೋನ್ ಕರೆ ಬರುತ್ತೆ. ಸಿದ್ಧಲಿಂಗಣ್ಣವರ ಆಫೀಸಿನಿಂದ ಒಂದು ಕರೆ ಬಂದಿರುತ್ತೆ. ಸಿಸ್ಟರು ಆಲ್ರೆಡಿ ಅ ಸ್ಟಾರ್, ಶಿ ಇಸ್ ಅ ಸ್ಟಾರ್, ದರ್ ಇಸ್ ಅ ಸ್ಟಾರ್ ಇನ್ ಮೈ ಹೌಸ್, ಬಿಗ್ ಸ್ಟಾರ್, ಬ್ಯುಸಿಯೆಸ್ಟ್ ಸ್ಟಾರ್. ಸಿದ್ಧಲಿಂಗಣ್ಣವರ ಮನೆಯಿಂದ ಒಂದು ಕರೆ ಅಂತ ಅನ್ನೋದು ನನಗೆ, ನಾನೇ ಎತ್ಕೊತೀನಿ ಅವತ್ತು ಕಾಲ್ನ. ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ತಂದೆಯವರ ಮನೆಯಲ್ಲಿ ಕಾಲ್ ಬಂದಾಗ ಸಿದ್ಧಲಿಂಗಣ್ಣವ್ರ ಮನೆಯಿಂದ ಕರೆ ಬಂದಿದೆ ಅಂದ ತಕ್ಷಣ, ಸರ್ ನಾನು ಶರಣ್ ಅಂತ ಬ್ರದರ್ ಮಾತಾಡ್ತಿರೋದು, ಅಮ್ಮನ ಕೈಲಿ ಕೊಡ್ತೀನಿ ಅಂತೀನಿ. ಇಲ್ಲ ನೀವೇ ಬೇಕಾಗಿತ್ತು ಅಂತಾರೆ. ಸರ್ ನಾನು ಶರಣ್ ಮಾತಾಡ್ತಿರೋದು. ಹೌದ್ರಿ, ನಿಮಗೆ ಬೇಕಾಗಿರೋದು, ನಿಮ್ಮ ಹತ್ರನೇ ಮಾತಾಡಬೇಕಾಗಿತ್ತು ಅಂತ. ಸರ್ 1 ನಿಮಿಷ ಅಂದ್ಬಿಟ್ಟು ಹಿಂಗೆ ಮುಚ್ಚಿಟ್ಕೊಂಡು ಫೋನ್ನ, ಏನಕ್ಕೆ ಅಲ್ಲ ಇದು ನಿಜಾನಾ, ಆ ಕ್ಷಣವನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಆ ಕ್ಷಣನ ಆ ಕ್ಷಣ ಡೈಜೆಸ್ಟ್ ಆಗ್ತಾ ಇಲ್ಲ ನನಗೆ. ಸರ್ ಹೇಳಿ ಸರ್ ಅಂತ. ಹೆಂಗ್ರಿ ಇವತ್ತು ಸಾಯಂಕಾಲ ಫ್ರೀ ಇದ್ದೀರಾ ನೀವು ಅಂತಂದರು. ಫ್ರೀನೇ ಸರ್ ಇದ್ದೀನಿ ಅಂತ. ಸರ್ ನಾವು ಒಂಚೂರು ಮೀಟ್ ಮಾಡ್ಬೋದಾ, ಮನೆಗೆ ಬರ್ಬೋದಾ ಅಂತಂದರು. ಬರ್ತೀನಿ ಸರ್, ಎಲ್ಲಿಗೆ ಬರಬೇಕು ಅಂತಂದು. ಇಲ್ಲಿ ರಾಜಾಜಿನಗರ ಹಂಗೆ ಅಂತ ಹೋದರೆ ಅವ್ರ ಮನೆಯಲ್ಲಿ ಬಾಗಿಲು ತೆಗ್ತಿದ್ದಂಗೆ ಏನೋ ಬರಿತಾ ಕೂತಿದ್ರು. ನೋಡಿದ್ರೆ ಹಿಂಗೆ, ಬರಪ್ಪ ಅಂತಂದರು. ಅಲ್ಲಿ ಇದೇ ಥರ ಸರಿ ಕೂತ್ಕೊಂಡು, ಭಾಳ ಚೆಂದ ಬರೆದಿದ್ದೀನಿ ಕಣೋ, ಒಂದು ಪಾತ್ರ ಇದೆ, ಆ ಪಾತ್ರಕ್ಕೆ ನಿನ್ನನ್ನು ಕರೆಸಿರೋದು, ಹೆಂಗೆ ಓಕೆನಾ ಅಂದರು. ಅಯ್ಯೋ ಸರ್ ಓಕೆ. ನೀನು ಹೀರೋ ಅಲ್ಲ, ಹೀರೋ ಬೇರೆಯವ್ರವ್ರೆ, ನೀನು ಒಂದು ಕಾಮಿಡಿ ಪಾತ್ರ ಅಂದರು. ನಾನು ಕಾಮಿಡಿನೇ ಮಾಡಿಲ್ಲ ಸರ್,
ನಾನು ಕಾಮಿಡಿನೇ ಮಾಡಿಲ್ಲ. ನಾನು ಈಗ ನೋಡಿದ್ರೆ ಅವಾಗಿಂದು ನನ್ನ ಕ್ಯಾರೆಕ್ಟರ್ ನೋಡಿದ್ರೆ ಸೀರಿಯಸ್ ಅದು, ಸೀರಿಯಸ್ಸು ವಿಲ್ಲನ್, ನಾನು ಜಾಸ್ತಿ ನೆಗೆಟಿವ್ನೇ ಮಾಡ್ತಾ ಇದ್ದಿದ್ದು. ನನಗೆ ಕಾಮಿಡಿ ಹಿಂಗೆ ನನಗೆ ಗೊತ್ತಾಗಲಿಲ್ಲ. ಅವಾಗ ಅನಿಸಿದ್ದೇನು ಅಂತ ನೋಡಿದ್ದೇನೆಂದರೆ, ನಾನು ಒಂದು ಸೀರಿಯಲಲ್ಲಿ 1-2 ಎಪಿಸೋಡ್ ಕಾಮಿಡಿ ಬರ್ತದೆ, ಯಾವುದೋ ಇದು ಕರೆಕ್ಟಾಗಿ ಎಂತ ನೋಡಿ ಟೈಮ್ ಕೋಇನ್ಸಿಡೆನ್ಸ್, ಅವರು ಬರೆಯೋ ಟೈಮಲ್ಲಿ ಆ ಪಾತ್ರವನ್ನು ಬರೆಯೋ ಟೈಮಲ್ಲಿ ನಂದು ಬರುತ್ತಂತೆ ಎಪಿಸೋಡು. ಇದೇ ಅಲ್ವಾ ನಾನು ಕೇಳ್ತಾ ಇದ್ದಿದ್ದು ಅಂತ ಅಲ್ಲಿ ಬರ್ತೀನಂತೆ ಸರ್ ನಾನು, ಇದನ್ನು ಹೇಳ್ತಾರೆ. ಓಕೆ. ಆಮೇಲೆ ಅಲ್ಲಿ ತನಕ ನಾನು ಯಾರೂ ಕೂಡ ಶ್ರುತಿಯವರು ನಾನು ಅಣ್ಣ ತಂಗಿ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅವರು ಹುಡುಕಿದಾರಂತೆ ನನ್ನ. ಓಕೆ. ಆ ಹುಡುಗ ಯಾರು, ಓಕೆ, ಎಲ್ಲಿಗೆ ಸಿಗುತ್ತೆ ಅಂತಂದರೆ ಉದಯ ಟಿ ವಿ ಅವಾಗ ತಾನೇ ಶುರುವಾಗಿತ್ತು. ಉದಯ ಟಿ ವಿಗೆ ಮಾತಾಡಿ ಈ ಹುಡುಗ ಯಾರು ಅಂತ ಕೇಳಿ, ಆಮೇಲೆ ಅವ್ರು ಹೇಳಿ ಇಲ್ಲ ಅವರು ಶ್ರುತಿಯವರ ಬ್ರದರ್ ಅಂತ ಹೇಳಿ, ಆವಾಗ ನನಗೆ ಮನೆ ಕರೆ ಬಂದಿರೋದು. ಅದು ಹಿಂಗೆ ಹುಡುಕದೆ ಕಣೋ ನಿನ್ನ ಅಂದರು. ನೋಡಿ ಸರ್, ಅಕಸ್ಮಾತ್ ಅವತ್ತು ಆ ಎಪಿಸೋಡ್ನ ಅವ್ರು ನೋಡದೆ ಹೋಗಿದ್ದಿದ್ರೆ ನಿಜ. ನಾನು ಟೋಟಲ್ ನೀವು ಜರ್ನಿನೇ ನೀವು ತಗೊಳ್ಳಿ, ಎಲ್ಲ ಅನಿರೀಕ್ಷಿತಗಳೇ ನನ್ನ ಕೈಯಲ್ಲಿ, ನನ್ನ ಕಂಟ್ರೋಲಲ್ಲಿ ಏನೂ ಇಲ್ಲದಿದ್ದವೇ ಆಗಿದ್ದದು. ಮಾಡ್ತೀಯನಪ್ಪ ಅಂತಂದರು. ಎಸ್ ಅಂತಂದೆ. ಅಲ್ಲಿಂದ ಕಾಮಿಡಿಯನ್ ಆಗಿ ನನ್ನ ಒಂದು ಬದುಕು ಶುರು ಆಗುತ್ತೆ ಸರ್. ಓಕೆ, ನಮಗೆ 100 ಸಿನಿಮಾ ಅಂತ ಗೊತ್ತು ಸರ್. ಹೌದು. ಬಟ್ ಎಷ್ಟು ಇಯರ್ಸ್ ಅದು? 10 years. 10 years. ಓಕೆ. ಅದಾದಮೇಲೆ 2010ನಲ್ಲಿ ರ್ಯಾಂಬೋ ಅನ್ನುವ ಒಂದು ಸಿನಿಮಾನ ಕೈಗೆತ್ಕೋಬೇಕು ಅಂತನ್ನುವಂಥದ್ದು. ಅದು ಹೇಗಾಯಿತು? ಅದು ಭಾಳ ಚೆಂದ ಇದೆ. ನಾನು ತರುಣ್ ಅವರು ಎಲ್ಲ ಈ ಸಿನಿಮಾ ವಿಚಾರಕ್ಕೆ ಅಂತ ಬಂದಾಗ, ತರುಣ್ ಅವರ ಸಿನಿಮಾ ಅವರು ವಿದ್ಯಾರ್ಥಿ ಆಗಿತ್ತು ಅನಿಸುತ್ತೆ. ಅವ್ರ ವಿದ್ಯಾರ್ಥಿಲಿ ನಾನು ಪಾತ್ರ ಮಾಡಿದ್ದೀನಿ. ಒಂದು ಫೋನ್ ಬರುತ್ತೆ ನನಗೆ ತರುಣ್ದು. ನಾನೆಲ್ಲೋ ಅಂಗಡಿಲಿದ್ದೀನಿ. ಮಗ ಎಲ್ಲಿದೆಯಾ ಅಂತ. ಇಲ್ಲಿದ್ದೀನಿ ಅಂತ. ಬಾಯ್ಲಿ ನಿಂಗೊಂದು ವಿಚಾರ ಹೇಳಬೇಕು, ಸುಮ್ಮನೆ ಒಂದು ಕತೆ ಕೇಳೋಣ ಬಾಯ್ಲಿ ಅಂತ. ಇದಕ್ಕಿಂತ ಮುಂಚೆ ಒಂದು ಚಿಕ್ಕದು ಹೇಳ್ತೀನಿ, ಅಲ್ಲೇನಾಗಿತ್ತು ಅಂತ. ಕರೆಯೋದಕ್ಕಿಂತ ಮುಂಚೆ ತರುಣ್ ಅವರ ಫ್ರೆಂಡ್ ಒಬ್ಬರು ಇನ್ನೊಬ್ಬರು ಹೀರೋಗೋಸ್ಕರ ಒಬ್ಬ ಕತೆ ಹೇಳೋದಕ್ಕೋಸ್ಕರ ಅವರು ಇದರಿಂದ ಬರ್ತಾರೆ, ಚೆನ್ನೈಯಿಂದ ಕತೆ ಹೇಳಕ್ಕೆ ಬಂದಿರ್ತಾರೆ. ಆ ಕತೆ ಬೇರೆ ಒಂದು ಎಮೋಷ್ನಲ್ ಡ್ರಾಮಾ ಕತೆ ಅದು ಅಂದಾಗಿರುತ್ತೆ. ಅವರು ಯಾರು ಅವ್ರು ಬರೋದು ತಲುಪೋದು ಟೈಮಿಂಗ್ ಇವ್ರದ್ದು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ, ಇವ್ರಿಗೊಂದು ಅರ್ಧ ಗಂಟೆ 3/4 hour ಟೈಮ್ ಸಿಕ್ಬಿಟ್ಟಿದೆ. ಒಂದು ಕಾಫಿ ಡೇಲಿ ಕೂತಿದ್ದಾರೆ ಇವರಿಬ್ಬರು. ಓಕೆ, ಗೊತ್ತಾಯ್ತಾ? ಒಂದು ಕಾಫಿ ಡೇಲಿ ಕೂತಿದ್ದಾರೆ. ಏನು ಮಾಡೋದು, ಇನ್ನೊಂದು ಅರ್ಧ 3/4 ಗಂಟೆ ಇದೆಯಲ್ಲ, ಏನು ಮಾಡೋದು ಅಂತ ತಕ್ಷಣ ಅವ್ರು ಏನು ಮಾಡಿದ್ದಾರೆ, ಅವ್ರು ಯಾರು ರೈಟರು, ಸರ್ ಅದು ಸೈಡ್ ಗಿಡನ ಅವ್ರು ಬಂದಮೇಲೆ ಅವ್ರಿಗೆ ಆ ನಟನಿಗೆ ನಾನು ಕತೆ ಹೇಳ್ತೀನಿ, ಹೆಂಗೋ 30-40 minutes ಇದೆಯಲ್ಲ, ತಮಾಷೆಗೆ ನಗೋದಕ್ಕೋಸ್ಕರ ಒಂದು ಕಾಮಿಡಿ ಸ್ಕ್ರಿಪ್ಟ್ ಇದೆ ಸರ್ ನನ್ನ ಹತ್ರ, ಸುಮ್ಮನೆ ಟೈಮ್ ಪಾಸಿಗೆ ಹೇಳ್ತೀನಿ ಕೇಳಿ ಎಂದು ಅವ್ರಿಗೆ. ಓಕೆ. ಯಾವುದು 30 ಅವ್ರು ಬರೋ ತನಕ ಅಂತ. ಆ 30-40 minutesನ ಕತೆ ಕೇಳಿದ ನಂತರ ಇಮಿಡಿಯೇಟಾಗಿ ಫೋನ್ ಮಾಡಿರೋ ತರುಣ್ ನನಗೆ. ಕತೆ ಕೇಳಿದ್ರೆ ನಮಗೆ ಭಯಾನಕ ಇಷ್ಟ ಆಗೋತ್ರಿ. ಏನು ಗುರು ಇದು ಒಂಥರ ರೆಡಿ ಟು ಮಜಾ ಕೊಡೋವಂಥ. ಹೌದು. ನನಗೆ ನಾವು ಹುಡ್ಕೊಂಡು ಹೋಗಿದ್ದಲ್ಲ, ಅದಕ್ಕೆ ಅಂತ ಅವ್ರು ಚೆನ್ನೈಯಿಂದ ಬಂದಿರೋದಲ್ಲ, ಅವ್ರು ಬೇರೆ ಯಾವುದೋ ವಿಚಾರಕ್ಕೆ ಬಂದಿರೋದು. ಮಗ ಏನಿದು ಅಂತಂದೆ. ಇಷ್ಟೇ ಕತೆ, ಏನು ಮಾಡೋಣ ಇದನ್ನ ಅಂದೆ. ನನಗೆ ದೇವರಣ್ಣ ಏನು ಮಾಡೋದು ಅಂತ ಗೊತ್ತಿಲ್ಲ, ಏನು ಮಾಡಬೇಕಿದನ್ನು ಅಂದೆ. ಕೆಲಸ ಮಾಡೋಣ, ಭಾಳ ಅದ್ಭುತವಾದಂಥ ಕತೆ, ಇದನ್ನು ಬಿಡೋದು ಬೇಡ, ಈ ಕತೆ ನಮ್ಮದಾಗಬೇಕಲ್ಲ, ಏನು ಮಾಡೋಣ ಕಮರ್ಷಿಯಲ್ ಮಾತಾಡೋಣ, ಕಮರ್ಷಿಯಲ್ ಮಾತಾಡಿ ಒಂದು ಸಣ್ಣದೊಂದು ಅಡ್ವಾನ್ಸ್ ಕೊಟ್ಬಿಟ್ಟು ಲಾಕ್ ಮಾಡಿಬಿಡೋಣ. ಲಾಕ್ ಮಾಡಾದ್ಮೇಲೆ ಯಾರು ಮಾಡಿದ್ರೆ ಅಪ್ರೋಚ್ ಮಾಡೋಣ. ಒಂದು ಕೆಲಸ ಮಾಡೋಣ, ಎಷ್ಟಿದೆ ನಿನ್ನ ಇದರಲ್ಲಿ ತೆಗೆದು ನೋಡ್ರಿ ಸರ್, ಭಾಳ ಎಷ್ಟು ಫ್ಯೂ ಥೌಸಂಡ್ಸ್ ಇದೆ ನನ್ನ ಹತ್ರ, ಏನು ಮಾಡೋದು? ATM ಇದೆ. ATM ಇಲ್ಲೇನೋ ತೊಗೊಂಡು ಅವ್ರು ಒಂಚೂರು ದುಡ್ಡು ಕೊಟ್ಟ, ಎಲ್ಲ ಸೇರಿಸ್ಬಿಟ್ಟು ಒಂದು ಅಮೌಂಟ್ನ ಕೊಟ್ಟು ಅವ್ರಿಗೆ ಒಂದು ನಂಬರ್ಗೆ, ಯಾವುದು ಒಂದು ನಂಬರ್ಗೆ ಅದು ಕತೆ ಲಾಕ್ ಆಯಿತು. ಅಲ್ಲಿಂದ ನಿರ್ಮಾಪಕರುಗಳ ಹುಡುಕಾಟ. ಯಾರು ಮಾಡ್ತಾರೆ ಅಲ್ಲಿ? ನಿರ್ಮಾಪಕನೂ ನಾನಲ್ಲ ಸರ್, ಅದಾದ ನಂತರ ನಿರ್ಮಾಪಕರು ಅವರ ಇವರ ಅಂತ ಬಂತು. ಒಂದು 3 ಜನ ನಿರ್ಮಾಪಕರನ್ನ ಲೈನಪ್ ಮಾಡೋದು ನಾವು ಕತೆ ಕೇಳೋಕ್ಕೆ. ಏನೋ ಕರೆಕ್ಟಾಗಿ ಕೂತ್ಕೊತಾ ಇರಲಿಲ್ಲ. ಅಂದರೆ ಕೆಲವರಿಗೆ ಅರ್ಧಂಬರ್ಧ ಇಷ್ಟ ಆಗೋದು, ಇನ್ನು ಕೆಲವ್ರಿಗೆ ಬಂದಾಗ ಕೆಲವು ಪ್ರೊಡಕ್ಷನ್ ಕಡೆಯಿಂದ ಚೇಂಜಸ್ ಬರೋದು, ಅದು ರೈಟ್ರಿಗೂ ಇದಾಗ್ತಿತ್ತು. ಅಷ್ಟೊಳಗಡೆ ತರುಣ್ ಸುಮ್ಮನೆ ಏನಕ್ಕೋ ಬಜೆಟ್ ಹಾಕಿದ್ದ. ಸುಮ್ಮನೆ ಒಂದು ಬಜೆಟ್ ಹಾಕಿದ್ದೀನಿ ಅಂದ. ಬಜೆಟ್ ಏನಕ್ಕೆ ಅಂತ, ಸುಮ್ಮನೆ ಕಣ ಬಾಯಿಲಿ ಒಂದು ಸಲ ಸೇರೋಣ ಅಂತ ಕರೆಕ್ಟಾಗಿ ಲೆಕ್ಕ ಹಾಕಿದ್ವಿ. ಲೆಕ್ಕ ಅಂದರೆ ಬಿಟ್ಟು ಬಿಡ್ದಂಗೆ ಮ್ಯಾನೇಜರ್ನ ಕುಂಟಿಸ್ಕೊಂಡು
ಒಬ್ರು ಯಾರೋ ನಿರ್ಮಾಪಕರನ್ನು ಕುಂಡ್ರಿಸ್ಕೊಂಡು ಒಬ್ಬರ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ನ ಕುಂಡ್ರಿಸ್ಕೊಂಡು ನೀಟಾಗಿ ಮಾಡಿಟ್ಟು. ಎಷ್ಟು ಸರ್ ಬಜೆಟ್ ಅವಾಗ? ಎಷ್ಟಿತ್ತು, ಒಂದು 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 ಚಿಲ್ಡ್ರನ್ ಬಂದಿತ್ತು. ಅಷ್ಟು ಬಜೆಟು ಪಕ್ಕ, ಅಂದರೆ ₹1 ಆ ಕಡೆ ಈ ಕಡೆ, ಅಂದರೆ ಟೈಟ್ ಬಜೆಟ್. ಅಂದರೆ ಕರೆಕ್ಟು, ಅದೇ ಸತ್ಯ ಆಗಿರಬೇಕು. ಒಂದು ಕೆಲಸ ಮಾಡೋಣ, ನಾವು ಯಾಕೆ ಮಾಡಬಾರ್ದು ಅಂತ. ನಂಬರ್ ಜಾಸ್ತಿ ಇದೆಯಲ್ಲ, ಏನು ಮಾಡೋದು? ಒಂದು ಕೆಲಸ ಮಾಡೋಣ, ನಮ್ಗೆ ನಾಗೇಂದ್ರ ಅಂತ, ಅಟ್ಲಾಂಟಾ ನಾಗೇಂದ್ರ ಅಂತ ನಿಮಗೆ ಗೊತ್ತಿರುತ್ತೆ. ನಾಗೇಂದ್ರ ಅವ್ರಿಗೆ, ಸರ್ ಇಂಥದ್ದೊಂದು ಐಡಿಯಾ ಇದೆ, ನಾವೇ ಮಾಡೋಣ ಅಂತ, ಏನು ಅನ್ಸುತ್ತೆ ನಿಮಗೆ ಅಂತ. ಅವಾಗಲೇ US ಅಲ್ಲಿದ್ರು ಅವರು, ಈಗಲೂ ಅಲ್ಲೇ ಇದ್ದಾರೆ ಅವರು. ಅಂದರೆ ಸಿನಿಮಾ ನಿರ್ಮಾಣಕ್ಕೆ ಅಂತ ಬರ್ತಾರೆ, ಮತ್ತೆ ಅಲ್ಲಿಗೆ ಹೋಗ್ತಾರೆ. ಸರ್ ಹಿಂಗೆ ನಾವೇ ಮಾಡೋಣ ಅಂತ ಅನ್ನಿಸ್ತಾ ಇದೆ ಅಂತ. ಸರ್ ನಾನೇ ಹೇಳೋಣ ಅಂತಿದ್ದೆ, ನಾವು 3 ಜನ ಸೇರ್ಕೊಂಡು ಮಾಡೋಣ ಸರ್, ನಂದೊಂದು ಶೇರ್ ಇರಲಿ, ನಾನಿದ್ದೀನಿ ಸರ್ ಅದಕ್ಕೆ ಅಂದರು. ಸರ್ ಅವತ್ತು ಅವರು ಏನಾರು ಎಸ್ ನಾನಿದ್ದೀನಿ ಅಂತ ಅಂದದೇ ಹೋಗಿದ್ರೆ ಮೋಸ್ಟ್ಲಿ ಅದು ನಮ್ಮ ಪ್ರೊಡಕ್ಷನಲ್ಲಿ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಸರ್. ಸೊ ನಾಗೇಂದ್ರ ಅವರು ಬರ್ತಾರೆ, ಅಲ್ಲಿಂದ ಒಂದು ಫಸ್ಟ್ ನಿರ್ಮಾಪಕ ಆಗ್ತೀನಿ ನಾನು ಅಲ್ವಾ, ನಟ ಅಂದರೆ ಹೀರೋ ಲೀಡ್ ಅಲ್ಲ, ಫಸ್ಟ್ ನಿರ್ಮಾಪಕ ಆದೆ. ಸೊ ಈ ಹೀರೋ ನಾನಲ್ಲ, ಇನ್ನೂ ಬಂದಿರಲಿಲ್ಲ. ಇಲ್ಲ ಸರ್, ಇಲ್ಲ. ಲಾಸ್ಟ್ ಕ್ಲೈಮ್ಯಾಕ್ಸು ಹೀರೋ ಏನಾದ್ರು ಮಾಡಬೇಕಲ್ವಾ, ಅಂಥದ್ದು ಏನಿಲ್ಲ. ಲಾಸ್ಟಲ್ಲಿ ಹಂದಿ ಬರುತ್ತೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ಇದು ಡೈಜೆಸ್ಟ್ ಆಗದೆ ಇರ್ಬೋದು, ಯಾವುದು ಹಂದಿ ಇಂಪಾರ್ಟೆಂಟ್ ರೋಲ್ ನಿಭಾಯಿಸೋದು ಅಲ್ಲ, ಒಂದು ನಮ್ಗೇನು ಕೆಲಸ ಬೇಕಲ್ವಾ, ಹೀರೋ ಮಾಡಬೇಕಲ್ಲ, ಹೆಂಗೆ ಮಾಡೋಣ, ಹೆಂಗೆ ಕನ್ವಿನ್ಸ್ ಮಾಡೋದು. ಇಟ್ ಈಸ್ ತರುಣ್ ಆ್ಯಂಡ್ ನಾಗೇಂದ್ರ ಅವರಿಬ್ಬರು ಸೇರಿಕೊಂಡು ನನಗೆ ಇನ್ನೊಂದು ಅದೇ ಒಂದು ಕರೆ ಬರುತ್ತೆ ಬಾಯಿಲಿ ಅಂತ, ನೀನು ಮಾಡಬೇಕಿದ್ದನ್ನು ಅಂತ. ಓಕೆ. ನಾನು ಆವಾಗ ಆ್ಯಕ್ಚುಲಿ ಕ್ಯಾರೆಕ್ಟರ್ ಇದರಲ್ಲಿ ತುಂಬ ಕೆಲಸ, ಭಾಳ ಬ್ಯುಸಿ ಇರ್ತಿದ್ದೆ. ಭಯ ಸ್ಟಾರ್ಟ್ ಆಗಿದ್ದೇನು ಅಂತಂದರೆ, ಅಕಸ್ಮಾತ್ ಏನಾದರೂ ಹೀರೋ ಆಗ್ಬಿಟ್ಟ ಅಂದ್ಬಿಟ್ಟು ಇದು ನಿಂತು ಹೋಗ್ಬಿಟ್ರೆ, ಯಾವುದು ಈ ಕ್ಯಾರೆಕ್ಟರ್ ನಿಂತು ಹೋಗ್ಬಿಟ್ರೆ ಹಂಗೆ ಭಯ ಬರುತ್ತೆ ಗೊತ್ತಾ. ಇನ್ನು ಸಿಗಲ್ಲ, ಅವನು ಹೀರೋ ಆಗ್ಬಿಟ್ಟ ಅಂತಂದ್ಬಿಟ್ಟು ಪಾತ್ರ ಇದು ನನಗೆ ಆ್ಯಕ್ಚುಲಿ ನನ್ನ ಬ್ರೆಡ್ ಆ್ಯಂಡ್ ಬಟರ್ ಇದು ಮಗ, ನನಗಿದು ಕಷ್ಟ ಅನಿಸ್ತು. ಈ ಡೌಟ್ಸ್ ಎಲ್ಲ ಹೇಳಿದೆ. ಆ್ಯಂಡ್ ಇಟ್ ಈಸ್ ತರುಣ್ ಎಷ್ಟು ಚೆಂದ ಅದನ್ನು ನನ್ನ ಕನ್ವಿನ್ಸ್ ಮಾಡ್ದ ಅಂತಂದರೆ, ನೀನು ಇಷ್ಟು ದಿವಸ ಮಾಡಿದ್ದು ನಗಿಸ್ತಾನೆ ಇರೋವಂಥದ್ದು, ಈಗಲೂ ಕೂಡ ಈ ಸಿನಿಮಾದಲ್ಲೂ ನಗಿಸ್ತೇನೆ ನೀನು. ಇದರಲ್ಲಿ ಏನಪ್ಪ ಅಂದರೆ, ನಿನಗೊಂದು ಹೀರೋಯಿನ್ ಇರುತ್ತೆ, ಒಬ್ರು ಹೀರೋಯಿನ್ ಬರ್ತಾರೆ, 1-2-3 ಸಾಂಗು ಇರುತ್ತೆ, ಅಷ್ಟು ಬಿಟ್ಟರೆ ನೀನೇನು ಮಾಡ್ಕೊಂಡು ಬರ್ತಿದ್ದೀಯ ಅದೇನೇ ಎಸ್ ಅಂದೆ. ಮತ್ತು ಅಲ್ಲಿಂದ ಒಂದು ಬೇರೆ ಜರ್ನಿ. ಸೊ ಈ ಜರ್ನಿ ಬಗ್ಗೆ ನಿಮಗೆ ಹೇಳೋದಂತಾದರೆ, ಮುಂಚಿನ ನಿಮ್ಮ ಸಹನಟ ಆಗೋಕ್ಕಿಂತ ಮುಂಚಿನ ಜರ್ನಿ, ಸಹನಟ ಆದಮೇಲಿದ್ದ 10 ವರ್ಷ, ಆಮೇಲೆ ಹೀರೋ ಆದ ಬಳಿಕದ ಇಲ್ಲಿವರೆಗಿನ ಜರ್ನಿ. ಸೊ ಈ ಲೇಟೆಸ್ಟ್ ಪೀರಿಯಡ್ ಬಗ್ಗೆ ಹೇಳೋದಾದರೆ, ಹೌ ಯು ಫೀಲ್ ಅಬೌಟ್ ಯುವರ್ ಸೆಲ್ಫ್ ಅಂತ. ಇಲ್ಲಿ ನೋಡಿ, ಎಂಥ ಡೈಲೋಮೋ ಅಂದರೆ, ಅದು ಆ ಜಾಗ ಇದೆಯಲ್ಲ, ಆ ಡಿಸಿಷನ್ ಮೇಕಿಂಗ್ ಜಾಗ ಬರುತ್ತೆ ಗೊತ್ತಾ. ಅದೆಂಥ ಇದಂದರೆ ಕನ್ಫ್ಯೂಸಿಂಗ್ ಇದಂದರೆ, ಓಕೆ ಜನ ಹಂಗೆ ತೊಗೊಳ್ತಾರೆ ಅಂತ ಹಂಗೆ ಹೋಗಿ ಏನಾದ್ರು ಮಿಸ್ ಹೊಡಿತು ಅಂತಂದರೆ 2 ಕಡೆಯಿಂದ ಬ್ಯಾಕ್ ಫೈರ್. ಒಂದು ನಿರ್ಮಾಣದ ಸಂಸ್ಥೆಗೆ ತಗುಲುವ ನಷ್ಟ, ಇನ್ನೊಂದು ಶರಣ್ಗಿದ್ದು ಬೇಕಾಗಿತ್ತಾ, ಇದು ಕೆರಿಯರ್ ವೈಸೂ ನನಗೆ ಅಲ್ಲ, ಈ ಕಡೆ ಒಂದು ದೊಡ್ಡ ಹೂಡಿಕೆ ನಷ್ಟವಾಗಿ ಹೋಗುತ್ತೆ, ಬೇಕಾ ಬೇಡವಾ ಅಂತನ್ನೋ ಅಂಥ ಇದರಲ್ಲಿ ಒಂದಿಷ್ಟು ಕಾಲ ಹೋಯಿತು. ಯಾವಾಗ ಈ OTT ಅಂತನ್ನೋವಂಥದ್ದು ಬಂದು ಒಂದಿಷ್ಟು ಬೇರೆ ಬೇರೆ ಜಾನರ್ನವರು ಬೇರೆ ಬೇರೆ ಸಿನಿಮಾಗಳನ್ನ ಮಾಡೋದಕ್ಕೆ ಶುರು ಮಾಡಿ ಜನ ಅಕ್ಸೆಪ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದಲ್ವಾ, ಮಾಡಬಾರ್ದು ಯಾಕೆ ಅನ್ನೋದು ಒಂದು ಬರುತ್ತೆ. ನನ್ನ ಸ್ಟೈಲ್, ನನ್ನ ಮ್ಯಾನರಿಸಮ್, ಅದನ್ನು ಪಾರ್ಷಿಯಲಿ ಬ್ರೇಕ್ ಮಾಡೋಣ ಅಂತ. ಪಾರ್ಷಿಯಲಿ ಅಂದರೆ ಒಂದು 60 to 70% ಕಟ್ ಮಾಡಿ, ಒಂದು 30% ಮಾತ್ರ ಹಳೆ ಶರಣ್ ಇಸಮ್ ಇದೆಯಲ್ಲ, ಇಸಮ್ ಅನ್ನೋ ದೊಡ್ಡ ಮಾತು, ಸುಮ್ಮನೆ ನಮಗೆ ಸ್ಟೈಲಿಗೆ ಹೇಳ್ತಾ ಇದ್ದೀನಿ. ನಿಮ್ಮ ಸ್ಟೈಲ್ ಒಂದು ಕತೆ ರೆಡಿ ಆಗುತ್ತೆ, ಅದು ಗುರು ಶಿಷ್ಯರು. ಈ ಹಣದ ಹೂಡಿಕೆಯ ರಿಸ್ಕಿನ ಇದು ಹೆಂಗೆ ಅಂತ ಅನ್ನೋದಿತ್ತು ಗೊತ್ತಾ. ಆವಾಗ ವಿ ಡಿಸೈಡೆಡ್ ಟು ಪ್ರೊಡ್ಯೂಸ್ ಆ ಸೆಲ್ಫ್. ನಾವು ಪ್ರೊಡ್ಯೂಸ್ ಮಾಡೋಣ, ನಮ್ಮ ಕಂಪ್ನಿನೇ ಪ್ರೊಡ್ಯೂಸ್ ಮಾಡಲಿ ಇದನ್ನು
ಅನ್ನುವಂಥದ್ದು ತರುಣ್ ಅವರು ಮತ್ತು ನಾನು ತಗೊಂಡಂಥ ನಿರ್ಧಾರ. ಅಲ್ಲಿ ಜಂಟಿಯಾಗಿ ತರುಣ್ ಅವರ ಪ್ರೊಡಕ್ಷನ್ನು ಮತ್ತು ನಾನು ಲಡ್ಡು ಸಿನಿಮಾ ಹೌಸ್ ಎರಡೂ ಜೊತೆಗೂಡಿ ಗುರು ಶಿಷ್ಯರು ಅನ್ನೋ ಒಂದು ಸಿನಿಮಾ ಆಗುತ್ತೆ. ನನಗನ್ಸಿದ್ದು ಒಂದು, ಗುರು ಶಿಷ್ಯರು ಆದ ನಂತರ ಈ ಪ್ರಯತ್ನ ಮುಂಚೆ ಮಾಡಿದ್ರೂ ಇನ್ನೊಂದಿಷ್ಟು ಹಿಂದೆ ಮಾಡಿದ್ರೂ ಚೆನ್ನಾಗಿರ್ತಿತ್ತೋ ಏನೋ ಅಂತ ಅನ್ನಿಸ್ತು. ಬಟ್ ಎಲ್ಲದಕ್ಕೂ ಅದೇನೋ ಆ ಡೆಸ್ಟಿನಿ ಅದೇ ಟೈಮಲ್ಲೇ ಆಗಬೇಕು ಅಂತ ಅನ್ನೋವಂಥದ್ದು ಪ್ರೀ ರಿಟರ್ನ್ ಅಂತ ಕಾಣಿಸುತ್ತೆ. ಸೊ ನನಗೆ ಐ ಆಮ್ ವೆರಿ ಹ್ಯಾಪಿ. ಲೇಟಾಗಿದೆ ಅಂತ ಅನ್ನೋವಂಥದ್ದು ನಿಜವೂ ಹೌದು, ಆಯ್ತಲ್ಲ ಅಂತ ಅನ್ನುವ ಸಮಾಧಾನವೂ ಇದೆ ಅಲ್ವಾ. ಅದಾದ ನಂತರ ಒಂದು ಜನ ಯಾವಾಗ ಅದನ್ನು ಎಸ್ ಅಂತ ಒಂದು ಸೀಲ್ ಮಾಡ್ತಾರೆ, ಗುರು ನೀನು ಈ ಥರದ ಸಿನಿಮಾಗಳು ಮಾಡಿದ್ರೂ ಕೂಡ ನಾವು ನೋಡ್ತೀವಿ ಅಂತ ಅನ್ನೋವಂಥದ್ದು ಅವ್ರು ನನಗೆ ಕೊಟ್ಟಂಥ ಧೈರ್ಯ ಇದೆ ಗೊತ್ತಾ. ಅದು ನನ್ನ ಇಲ್ಲಿಂದ ಮುಂದಿನ ವೃತ್ತಿ ಬದುಕಿದೆಯಲ್ಲ ಪಾತ್ರಗಳ ವಿಚಾರಕ್ಕೆ ಒಂದಿಷ್ಟು ಬೇರೆ ಬೇರೆ ಪಾತ್ರಗಳು ಅಪ್ರೋಚ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಯಾವತ್ತೋ ಒಂದು ಸಲ ಈ ಥರದ್ದೆಲ್ಲ ಪಾತ್ರ ನಾನು ಮಾಡಬೇಕಲ್ವಾ ಅಂತ ಅಂದ್ಕೊಂಡಿದ್ದೆ ಗೊತ್ತಾ, ಒಂದು ಕನಸಿತ್ತು ಗೊತ್ತಾ, ಆ ಥರದ ಪಾತ್ರಗಳು ಬರ್ತಾಯಿದ್ದಾವೆ. ಸೊ ಆ ಥರದ್ದು ಸ್ಕ್ರಿಪ್ಟ್ಗಳು ಬರ್ತಾ ಇರೋವಂಥದ್ದು ಅಗೇನ್ ಥ್ಯಾಂಕ್ಸ್ ಟು ಗುರು ಶಿಷ್ಯರು. ಜೊತೆಗೆ ಅಲ್ಲಿ ಕಾಮಿಡಿ ಒಟ್ಟಿಗೆ ಹಾರರ್ ಸೇರಿ ಹಾರರ್ ಕಾಮಿಡಿ ಅನ್ನೋ ಒಂದು ಆ ಥೀಮ್ನಲ್ಲೂ ಕೂಡ ಸ್ವಲ್ಪ ಜಾಸ್ತಿ ನೀವು ಈ ಯಾವ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀರಿ ಈಗ ನಿಮ್ಮದು ಚೂಮ್ ಅಂತಾರ? ಹಾಂ, ಇದರಲ್ಲಿ ಎರಡು ಥರ. ಯಾವುದರಲ್ಲಿ ಹಾರರಲ್ಲಿ ನಮ್ಮಲ್ಲಿ ಮಾತ್ರ ಇರೋದು, ಅಲ್ಲಿ ಹೊರಗಡೆ ನನಗೆ ಗೊತ್ತಿಲ್ಲ. ಅಂದರೆ ನಮ್ಮ ಇಂಡಿಯನ್ ಇದರಲ್ಲಿ ಒಂದು ಎರಡು ಥರ ಜಾನರ್. ಒಂದು ಹಾರರು ಅಂದರೆ ನೀಟ್ ಹಾರರ್, ನಿಮ್ಮನ್ನು ನಾವು ಹೆದರಿಸ್ತೀನಿ, ನಿಮ್ಮನ್ನು ನಾನು ಭಯಪಡಿಸ್ತೀನಿ, ಅವೊಂದು. ಎರಡನೇದು ಹಾರರ್ ಕಾಮಿಡಿ ಅಲ್ವಾ. ದೆವ್ವನೇ ನಿಮಗೆ ದೆವ್ವ ಬಂದ್ರೇ ನಂಗೆ ನಗು ಬರುತ್ತೆ. ಸೊ ದೆವ್ವನ ಇಟ್ಕೊಂಡು ನಾವು ಕಾಮಿಡಿ ಮಾಡ್ತೀವಿ ಅಂತ. ಅದು ಅಲ್ಲ, ಇದು ಹಾರರ್ ಹೌದು, ಕಾಮಿಡಿ ಇರುತ್ತೆ, ಆದರೆ ಇದು ಹಾರರ್ ಕಾಮಿಡಿ ಜಾನರ್ಗೆ ಸೇರೋದಲ್ವಾ. ಓಕೆ, ದೆವ್ವ ಬಂದು ನಿಮಗೆ ದೆವ್ವ ಏನು ಕೆಲಸ ಮಾಡಬೇಕೋ ಅದು ಮಾಡುತ್ತೆ, ಅದ್ರ ಪಕ್ಕದಲ್ಲಿ ನಗಿಸೋ ಕೆಲಸನೂ ನಾವು ಮಾಡ್ತೀವಿ. ದೆವ್ವಕ್ಕೆ ನಾವು ಡಿಸ್ಟರ್ಬ್ ಮಾಡಲ್ಲ, ದೆವ್ವ ನಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ಓಕೆ, ಒಂದು ಲೈನ್, ಈ ಮೂವಿ ಏನು ಅಂತ ಈಗ ವೀಕ್ಷಕರು ನೋಡ್ತಾ ಇದ್ದಾರೆ ಅಂದರೆ ಅವರಿಗೆ. ಹಾರರ್ ಎಂಟರ್ಟೈನಿಂಗ್ ಫಿಲಮ್, ವಿ ಎಂಟರ್ಟೈನ್ ಯು ಅಲಾಂಗ್ ವಿತ್ ಸ್ಕೇರಿಂಗ್ ಯು. ಬಟ್ ನಿಮ್ಮನ್ನು ಸ್ಕೇರ್ ಮಾಡೋದು ಅಂತಂತಂದರೆ ನಿಮ್ಮನ್ನು ನಾನು ಬರಬೇಡಿ ಅಂತ ಹೇಳಲ್ಲ ನಾನು. ನೀವು ಸ್ವಲ್ಪ ನಾವು ಹಾರರ್ ಸಿನಿಮಾ ಅಂತಂದರೆ ನನಗಾಗಲ್ಲ, ನಾನು ಹಾರರ್ನವ್ನು ಅಲ್ವೇ ಅಲ್ಲ ಗುರು ಅಂತ ಅನ್ನೋರು ಕೂಡ ಆರಾಮ್ಸೆ ಒಬ್ಬರೇ ಬಂದು ಪಿಕ್ಚರ್ ನೋಡ್ಬೋದು ರೀ. ಎಸ್, ವೆರಿ ಸೂನ್ ಈ ಸಿನಿಮಾ ಚಿತ್ರಮಂದಿರಗಳಿಗೆ ಬರ್ತಾ ಇದೆ, ನೀವೆಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ನಿಮಗೂ ಕೂಡ ಒಂದು ರಿಮೈಂಡರ್. ಸರ್, ಈಗ ಒಬ್ಬ ಯಂಗ್ಸ್ಟರ್ ನಾವು ಶುರು ಮಾಡಿದಾಗ ಈಗ ಒಂದು ಐಡಿಯಾ ಬಂದಿರುತ್ತೆ, ತಾಳ್ಮೆಯ ಮಹತ್ವ ಎಷ್ಟಿದೆ ಮತ್ತು ಬಂದಿರೋ ಅವಕಾಶಗಳನ್ನೆಲ್ಲ ಸರಿಯಾಗಿ ಬಳಸ್ಕೊಳ್ಳೋದ್ರ ಮಹತ್ವ ಎಷ್ಟಿದೆ ಅನ್ನೋದು ಈ ಪಾಡ್ಕಾಸ್ಟ್ ಇಲ್ಲಿವರೆಗೆ ಕೇಳಿದವ್ರಿಗೆ ಅರ್ಥ ಆಗಿರುತ್ತೆ. ಅವಕಾಶಗಳು ಒಂದು ಸಿಗೋದು ಕೂಡ ಹೇಗೆ, ಅದನ್ನ ಪಡ್ಕೊಳ್ಳೋದು ಹೇಗೆ, ಆಮೇಲೆ ಲಾಂಗ್ ಕರಿಯರ್ನಲ್ಲಿ ಅದನ್ನು ಉಳಿಸ್ಕೊಂಡು ಹೋಗೋದು ಹೇಗೆ, ಎಲ್ಲರೊಂದಿಗೆ ಒಂದು ಮತ್ತೆ ಅವಕಾಶಗಳು ಬರೋ ರೀತಿ ಒಂದು ಈಕ್ವೇಷನ್ ಇಟ್ಕೊಳ್ಳೋದು ಹೇಗೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ಯಂಗ್ ಜನ್ರೇಷನ್ಗೆ? ನಾನು ಬಂದಂಥ ಸಮಯ ಮತ್ತು ಈಗ ಭಾಳ ಮಾರ್ಪಾಟುಗಳಾಗಿದೆ. ನಾನು ಹೇಳಿದ್ನಲ್ವ ನಿಮಗೆ ಆವಾಗ ವರ್ಡ್ ಆಫ್ ಮೌತ್, ಶರಣ್ ಚೆನ್ನಾಗಿ ಮಾಡ್ತಾರೆ ಅಂತಂದಾಗ ಒಬ್ಬ ಅಸೋಸಿಯೇಟ್ ಇನ್ನೊಬ್ಬರು ಅಸೋಸಿಯೇಟ್ಗೆ ಹೇಳಿ, ಇನ್ನೊಬ್ಬ ಡೈರೆಕ್ಟರು ಇನ್ನೊಬ್ರಿಗೆ ಹೇಳಿ, ಒಬ್ಬ ಮ್ಯಾನೇಜರ್ ಇನ್ನೊಬ್ರಿಗೆ ಹೇಳಿ. ಈಗ ಪ್ರತಿ ಒಂದೊಂದು ಚಾನಲ್ನಲ್ಲಿಯೂ ಕೂಡ ಒಂದಿಷ್ಟು ಹೊಸ ಶೋಸ್ಗಳು, ಕಾಮಿಡಿ ಕುರಿತಾಗಿ ಒಂದಿಷ್ಟು ಶೋಸ್ ಇದೆ, ಡ್ಯಾನ್ಸಿನ ಕುರಿತಾಗಿ ಶೋಸ್ ಇದೆ, ಹಾಡಿನ ಸಂಗೀತದ ಕುರಿತಾಗಿ ಒಂದಿಷ್ಟು ಶೋಸ್ಗಳಿರ್ತವೆ. ಪ್ರತಿಯೊಂದು ಸೀಸನಲ್ಲೂ ಕೂಡ ಒಂದಿಷ್ಟು ಕಲಾವಿದರುಗಳು ಬರ್ತಾ ಇರುವಂಥದ್ದು ಎಷ್ಟು ಚೆಂದ ಇದೆ ನೋಡಿ. ಅಲ್ಲಿರುವ ಕಂಟೆಸ್ಟೆಂಟ್ಸ್ಗಳಿಗಾಗಿರ್ಬೋದು, ನಾನು ಅದೇ ಹೇಳ್ತಿರ್ತೀನಿ, ಭಾಳ ಅದೃಷ್ಟವಂತರು. ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಎಂಥ ಪ್ಲ್ಯಾಟ್ಫಾರ್ಮು, ಭಾಳ ಚೆಂದ ಅದನ್ನು ಕಟ್ಕೊಳ್ಳಿ ಅಂತ ಅನ್ನೋವಂಥದ್ದು. ಅಕಸ್ಮಾತ್ ಇವಾಗ ಆಗಲಿಲ್ಲ ಅಂದ ತಕ್ಷಣ ಎಲ್ಲನೂ ಕೂಡ ಫಾಸ್ಟ್ ಫುಡ್ಡಲ್ಲೇ ನೋಡ್ಲಿಕ್ಕೆ ಹೋಗಬೇಡಿ ಬದುಕನ್ನ. ಯಾವುದೂ ಓವರ್ನೈಟ್ ಆಗಲ್ಲ ಸರ್, ಯಾವುದೂ ಓವರ್ನೈಟ್. ಇವತ್ತು ನನಗದಾಗಿಲ್ಲ ಅಂದ ತಕ್ಷಣ ನಾನು ಅದನ್ನು ಹೇಳ್ತಾ ಇದ್ದೀನಿ ಅನ್ನೋದಲ್ಲ ಅಲ್ವಾ. ಕೆಲವು ಆಗ್ಬಿಡ್ತವೆ ಹಂಗೆ, ಅದನ್ನು ನೀವು ಎಕ್ಸಾಂಪಲ್ಲಾಗಿ ತೊಗೊಂಡು ನಿರಾಶೆ ಆಗುವಂಥದ್ದು, ಹತಾಶರಾಗುವಂಥದ್ದು ಅದಾಗಬಾರ್ದು. ಕೆಲವು ಎಕ್ಸಾಂಪಲ್ಸ್ ನಮ್ಮ ಥರದ್ದು ಇರುತ್ತೆ. ಅಷ್ಟೇ ಇಂಪಾರ್ಟೆಂಟು ನಮ್ಮ ಕ್ಯಾರೆಕ್ಟರ್, ನಮ್ಮ ಪರ್ಸನಲ್ ಕ್ಯಾರೆಕ್ಟರ್ ಇದೆ ಗೊತ್ತಾ, ಅದು ಭಾಳ ಅದು ಇಲ್ಲಿ ಅಂತಲ್ಲ ಸರ್,
ಎನಿ ಇಂಡಸ್ಟ್ರಿ. ನಿಮ್ಮ ಮನೆಯಲ್ಲಿ 4 ಜನ ಮನೆಯಲ್ಲಿದ್ರೂ ಕೂಡ ಅದು ಅಪ್ಲೈ ಆಗುತ್ತೆ. ನೀವು ಓಪನ್ ಸೊಸೈಟಿಲಿ ಕೂಡ ನಿಮ್ಮ ವೈಯಕ್ತಿಕ ಕ್ಯಾರೆಕ್ಟರ್ ಒಂದಿದೆ ಗೊತ್ತಾ, ಅದು ಬಹಳ ಎರಡೂ ಚೆಂದ ಇರಬೇಕು ಸರ್. ಇಲ್ಲಿ ಯಾವುದೊಂದು ಹಿಂಗಂದ್ರೂ ಕೂಡ ಅದು ಕಂಪ್ಲೀಟ್ ಆಗಲ್ಲ. ಅದಕ್ಕೆ ಒಂದಿಷ್ಟು ನಮ್ಮ ಹಿರಿಯರು ಹಾಕ್ಕೊಟ್ಟಂಥ ಅವರು ನಡೆದು ಹೋದಂಥ ಮಾದರಿ ಇದೆ ನೋಡಿ. ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎರಡೂ ಕೂಡ, ಎರಡರಲ್ಲೂ ಅಷ್ಟೇ ದೊಡ್ಡ ಅಭಿಮಾನಿ ಸರ್. ಅವ್ರ ಒಂದೊಂದು ಇಂಟರ್ವ್ಯೂ ಸುಮ್ಮನೆ ತೆಗೆದು ನೋಡಿ ಸರ್ ನೀವು. ಇವಾಗ ಅವ್ರು ಮಾತಾಡ್ತಾರೆ, ಎಷ್ಟು ತುಂಬ ತೂಕದ ಮಾತು, ಆಮೇಲೆ ಎಷ್ಟು ಜನಕ್ಕೆ ಕ್ರೆಡಿಟ್ಸ್ ಕೊಡ್ತಾ ಇರ್ತಾರೆ, ಎಷ್ಟು ಜನಕ್ಕೆ ಕ್ರೆಡಿಟ್ಸ್ ಕೊಡ್ತಾರೆ, ನಂದೇನೂ ಅಲ್ಲ ಅಂತಾರೆ ಸರ್. ಇಡೀ ಪ್ರಪಂಚ ಕಂಡಂಥ ಅದ್ಭುತ ವ್ಯಕ್ತಿತ್ವ ಮತ್ತು ಟ್ಯಾಲೆಂಟ್ಗಳಲ್ಲಿ ಒಬ್ಬರಾದಂಥವ್ರೊಬ್ಬರು ಈ ಮಾತುಗಳನ್ನು ಹೇಳ್ತಾರೆ ಅಂತ ಅನ್ನೋದು ಅವ್ರದ್ದು ಒಂದು ಇಂಟರ್ವ್ಯೂ ಸಾಲದಲ್ವಾ. ಖಂಡಿತವಾಗ್ಲೂ ಇಲ್ಲಿ ಬದುಕನ್ನು ರೂಪಿಸ್ಕೊಳ್ಬಹುದು. ನಿಮ್ಮ ಬದುಕುಗಳನ್ನು ಖಂಡಿತವಾಗ್ಲೂ ಈ ನಿಮ್ಮ ಕರಿಯರ್ನಾಗಿ ಮಾಡ್ಕೋಬೋದು. 2 ಥರ ಆಗುತ್ತೆ ಅಲ್ಲಿ. ಕೆಲವೊಂದು ಎಷ್ಟೋ ಸಲ ನಮ್ಮ ಯುವಕರು ಬೇರೆ ಬೇರೆ ಕಡೆಯಿಂದ ಬಂದುಬಿಟ್ಟು, ಅಣ್ಣ ನಾನು ನಟನಾಗಬೇಕು ಅಂತಿದ್ದೀನಿ, ಏನು ಮಾಡ್ತಿದ್ದೀರಾ ಅಂತ ಕೇಳ್ತೀನಿ. ಇಲ್ಲೊಂದು ಕಡೆ ಕೆಲಸ ಇದು ಮಾಡ್ತಾಯಿದ್ದೀನಿ ಅಣ್ಣ, ನಿಮ್ಗೆ ತುಂಬ ಇದು ಅಂತಂದರೆ ಬೇಕಾದ್ರೆ ಬಿಟ್ಟು ಬಂದುಬಿಡ್ತೀನಿ ಅಂತ ಹೇಳ್ತೀನಿ. ಅದು ಬಿಟ್ಟರೆ ನಿಮಗೆ ಫ್ಯಾಮ್ಲಿಗೆ ಏನು ಆಧಾರ, ಏನೂ ಇಲ್ಲ, ಅದೇ ಇಲ್ಲೇನೋ ಬರುತ್ತಲ್ಲ, ಹಂಗೆ ಮಾಡಬೇಡಿ, ಅದೊಂದು ಮಾತ್ರ ಮಾಡಬೇಡಿ ಅಂತೀನಿ. ಯಾವಾಗ ಆಗದೇ ಇರುವಂಥ ಪರಿಸ್ಥಿತಿ ಆಗಿ ಬರಬೇಕದು. ಈಗ ನಾನು ಲೀಡ್ ರೋಲ್ ಆಗಿ ಸ್ಟಾರ್ಟ್ ಮಾಡಿದ್ನಲ್ಲ ಬದುಕು, ಅವಾಗ ನಾನು ನಿಮ್ಗೆ ಹೇಳಿದೆ, ಪಕ್ಕದಲ್ಲಿ ನಾನು ಕ್ಯಾರೆಕ್ಟರ್ನು ಒಪ್ಕೊಂಡಿದ್ದೆ. ಅದು ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಬಂದಾಗ ಮಾತ್ರ ಅದು ಆಗಬೇಕೇ ಹೊರತು ಅದು ಮಾಡುವಂಥದ್ದಲ್ಲ, ಡಿಸಿಷನ್ ಮಾಡ್ಕೊಂಡು ಹೋಗೋದು ಅಲ್ಲ. ಇವಾಗ ನಿಮಗೆ ನಾವು ತುಂಬ ಬ್ಯುಸಿ ಆಗಿಬಿಟ್ಟೆ, ಎಲ್ಲಿ ಚಿತ್ರರಂಗದಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟೆ, ನಾನು ಅದನ್ನು ಮಾಡೋಕ್ಕಾಗಲ್ಲ ಇನ್ನು ಅಂದಾಗ ಬಿಡಿ. ಈಗ ನೀವೇ ಹೇಳಿದ್ರಿ, ಯಾವತ್ತಿಗೋ ಒಂದು ದಿವಸದ ಕನಸು ನಿಮ್ಮದು ಇದು. ಈಗ ನಾನು ರೈಟ್ರು ಸರ್ ಬೇಸಿಕಲಿ ಅಂತ ಹೇಳಿದಾಗ ನಾನು ಅಂದ್ಕೊಂಡೆ, ಓಹೋ ಇದು ಇವಾಗ ಶುರು ಆಗಿರೋದಲ್ಲ, ನನಗೆ ಗೊತ್ತಿರೋಂಗೆ ನೀವು ಹಳೆ ಹೇಳಿದ್ರಲ್ಲ ಪೇಪರು, ಅವಾಗಲಿಂದನೂ ಇದ್ದಿರುತ್ತೆ ನಿಮಗಿದು. ಸತ್ಯನಾ ಸರ್? ನಿಜ ಸರ್, ಸತ್ಯನಾ? ಅವಾಗಿತ್ತೋ ಇಲ್ವೋ ನಿಮಗೆ? ಏನಂತ ಸರ್? ನಾನು ರೈಟರ್ ಆಗಬೇಕು ಅಥವಾ ಬರೆಯುವಂಥದ್ದು ಇತ್ತು ತಾನೇ? ಸರಿ, ಇವತ್ತಿಗೆ ಅದಕ್ಕೆ ಬಟ್ ಸ್ಕ್ರೀನ್ ಬಗ್ಗೆ ಅದಲ್ಲ, ಅದನ್ನ ಹೇಳ್ತಾರೆ. ಈಗ ಸರ್ ಮೀಡಿಯಂ ಬೇರೆ, ಬಟ್ ಕೆಲಸ ಅದೇನಾ? ಇವತ್ತಿಗೂ ಕೂಡ ನೀವು ಪೆನ್ ಪೇಪರ್ ನಿಮ್ಮ ಕೆಲಸ ಮಾಡ್ತೀರಾ ನೋಡಿ. ನೀವು ಎಲ್ಲಿಂದ ಶುರುವಾದಂಥ ಬದುಕು ಒಂದು ಎಕ್ಸಾಂಪಲ್ ಅಲ್ವಾ? ನೀವೇ ಎಕ್ಸಾಂಪಲ್ ಇದ್ದೀರಲ್ಲ ಸರ್. ನೀವೇ ಹೇಳ್ತೀರಿ ನಾನು ಪೇಪರ್ ಬಾಯ್ ಅಂತ. ಒಂದು ಪೇಪರ್ ಬಾಯ್ ಅನ್ನೋವಂಥದ್ದು ಇವತ್ತು ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್. ನೀವು ಇವತ್ತು ಖಂಡಿತ ಇದನ್ನು ಕಟ್ ಮಾಡಬೇಡಿ, ದಯವಿಟ್ಟು ಹಾಕಿದ್ದನ್ನು ಖಂಡಿತ. ಯಾಕಂದರೆ ನೀವು ಇನ್ಸ್ಪಿರೇಷನ್ ಸರ್. ಎಷ್ಟು ಜನಕ್ಕೆ ನೀವು ಹತ್ತಿರ ಆಗಿದ್ದೀರಿ, ಎಷ್ಟು ಜನರ ಸಾರ್ಥಕತೆಯ ಕೆಲಸಕ್ಕೆ ನೀವೊಬ್ಬರು ಕಾರಣರಾಗಿದ್ದೀರಿ ಗೊತ್ತಾ? ಎಂಥ ಕೆಲಸ ಸರ್ ಅದು. ಸೊ ನಾನು ಎಲ್ಲ ಹೊಸಬರಿಗೆ ಹೇಳೋವಂಥದ್ದು ಅಷ್ಟೇ, ನೀವು ಒಂದು ಗುರಿ ಅಂತ ಇಟ್ಕೊಂಡಿದ್ದೀರಿ ಅಂದಮೇಲೆ ಕಣ್ಣಿಗೆ ಹಿಂಗೆ ಇಟ್ಕೊಂಡು ಆ ಕಡೆ ಈ ಕಡೆ ಆಗದೆ ಹಿಂಗೆ ಬಂದರೆ ಇಂಥವ್ರೊಬ್ಬರು ಸಿಗ್ತಾರೆ ನಮಗೆ. ನೀವೇ ಉದಾಹರಣೆ ನಮಗೆಲ್ಲರಿಗೂ. ಓಕೆ ಸರ್, ಇನ್ನು ನನಗೆ ಯಾವಾಗಲೂ ಒಂದು ಕ್ವಶನ್ ಕಾಡ್ತಿರುತ್ತೆ. ಈ ಬೇರೆಲ್ಲ ಇಂಡಸ್ಟ್ರಿಗಳಲ್ಲಿ ದೊಡ್ಡ ದೊಡ್ಡ ಖ್ಯಾತನಾಮ ನಟರು ವೆಬ್ ಸೀರೀಸ್ಗಳಲ್ಲೆಲ್ಲ ಜಾಸ್ತಿ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತಿದ್ದಾರೆ. ನಮ್ಮ ಇಂಡಸ್ಟ್ರಿಯಲ್ಲಿ ಆ ಥರ ದೊಡ್ಡ ಪ್ರಮಾಣದಲ್ಲಿ ಯಾಕೋ ಆ ಮೊಮೆಂಟಮ್ ಇನ್ನೂ ಬಂದಿಲ್ಲ ಅಂತ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ? ನಿಮಗೇನಾದ್ರು ಐಡಿಯಾ ಇದೆಯಾ? ಇದೆ, ಖಂಡಿತ. ಐಡಿಯಾ ಅಂತಂದರೆ ನನಗೆ ಇದರ ಹುಡುಕಾಟದಲ್ಲಿ ಈಗ ನಿಮಗೆ ಈ ಕ್ವಶನ್ ಮಾರ್ಕ್ ಬಂತಲ್ಲ ತಲೆಗೆ, ನನಗೆ ಬಂದಂಥ ಈ ಕ್ವಶನನ್ನು ಇನ್ನೂ ಕೂಡ ಅದನ್ನು ಬಿಡಿಸ್ಲಿಕ್ಕೇ ಇದನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನಮಗೆ ಸಿಗುವ ಬಜೆಟ್ ಇದೆ ಗೊತ್ತಾ, ಆ ಬಜೆಟ್ನಲ್ಲಿ ವೆಬ್ ಸೀರೀಸನ್ನು ಅಂದರೆ ಕರೆಕ್ಟಾಗಿ ಒಂದು ಒಳ್ಳೆಯ ಇದರಲ್ಲಿ ಮಾಡೋದಕ್ಕೆ ಸ್ವಲ್ಪ ಚಾಲೆಂಜಸ್ಗಳು, ಎರಡೂ ಮ್ಯಾಚ್ ಆಗುವಂಥ ಟೈಮು ಇನ್ನೂ ಕರೆಕ್ಟಾಗಿ ಅದು ಆಗಿಲ್ಲ ಅಂತ ಅನ್ನೋದು ನಾನು ಕೇಳ್ಪಟ್ಟಿರುವಂಥದ್ದು. ಈಗ ನಿಮಗಿರುವಂಥ ಎಷ್ಟು ಎಲ್ಲೆಲ್ಲ ಆಗ್ತಾಯಿದೆ, ಇಲ್ಲಾಗ್ತಾಯಿದೆ, ಇಲ್ಲಿ ಯಾಕೆ ಆ ಥರದ್ದೊಂದು ಆಗಬಾರ್ದು ಅಂತಂದಾಗ ಇದು ನನಗೆ ಬಂದಂಥದ್ದು. ಸರ್, ಇವಾಗ ವೆಬ್ ಸೀರೀಸಿನ ಎರ ಏನಿದೆ
ಈಗ ಇಲ್ಲಿ ಶುರು ಆಗ್ತಾ ಇದೆ. ಈ ಮುಂಬರುವ ದಿವಸಗಳಲ್ಲಿ ಖಂಡಿತವಾಗ್ಲೂ ದೊಡ್ಡ ಸ್ಕೇಲಲ್ಲಿ ಎಲ್ಲ ದೊಡ್ಡ ದೊಡ್ಡ ಹೆಸರುಗಳೇನಿದೆ, ನಟ ನಟಿಯರ ಹೆಸರುಗಳೇನಿದೆ ಅವ್ರನ್ನ ರೋಪಿನ್ ಮಾಡಿಕೊಂಡು ಮಾಡುವಂಥ ಟೈಮು ಖಂಡಿತವಾಗ್ಲೂ ಬರುತ್ತೆ. ಇವಾಗ ಇಲ್ಲಿ ಸ್ಟಾರ್ಟ್ ಆಯಿತು ಅಂತನ್ನುವಂಥದ್ದು ನನಗೆ ಗೊತ್ತಾಗಿದೆ. ನನಗೊಂದು ಮೈಂಡಲ್ಲಿ ಬಂದಿರೋದು, ಒಂದು ಸೀರಿಯಸ್ ರೋಲ್ನಲ್ಲಿ ಶರಣ್ ಅವ್ರನ್ನ ಒಂದು ವೆಬ್ ಸೀರೀಸಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಅಂತ ಅನಿಸ್ತು. ನನಗೂ ಇದೆ ಸರ್, ನನಗೂ ಇದೆ. ನನಗೆ ಈ ಕಡೆ ನೋಡಿದಾಗೆಲ್ಲ ಈ ಥರದೊಂದು ಪಾತ್ರ ಥ್ಯಾಂಕ್ ಯು ಸೋ ಮಚ್. ಒಬ್ಬ ನೋಡುಗರಾಗಿ ನಿಮಗೆ ಅದು ಬಂದಿದೆ ಅಂತ ಅನ್ನೋದಾದರೆ, ಒಬ್ಬ ಕಲಾವಿದನಾಗಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಈಗ ಅಂತಂದರೆ, ಅಯ್ಯೋ ಹೌದಲ್ವಾ, ನನಗಿಂಥದ್ದೆಲ್ಲ ಮಾಡಬೇಕು ಅಂತನೋ ಆಸೆ ಇದೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಫೀಲ್ ದಟ್ ಅಂತಂದರೆ, ಒಬ್ಬ ಆಡಿಯನ್ ಆಗಿ ನೀವು ಫೀಲ್ ಮಾಡೋ ತನಕ ನಾನು ಮಾಡಿದ್ರೆ ತಪ್ಪು ಸರ್, ಅದು ನಾನು ಮಾಡಿದ್ರೆ ತಪ್ಪದು. ಒಂದು ಚಾನ್ಸಸ್ ಅಂತ ತಪ್ಪು ಅಂತಂದರೆ 100% ತಪ್ಪು ಅಂತ ಹೇಳಲ್ಲ, 50-50 ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಉಲ್ಟಾ ಹೊಡಿತು ಅಂತ ಅಂದ್ಕೊಳ್ಳಿ, ಉಲ್ಟಾ ಹೊಡೆದಾಗ ಅವ್ರಿಗೆ ಅನಿಸೇ ಇರಲಿಲ್ಲ, ಅವ್ರಿಗೆ ಅನ್ನಿಸ್ದೇ ಇರೋ ಅಂಥದ್ದು ಒಂದು ಮಾಡಿದ್ದಕ್ಕೆ ತಾನೇ ಉಲ್ಟಾ ಹೊಡಿತು ಅಂತ ಅನ್ನೋವಂಥದ್ದು. ಈಗ ನೀವೇನೋ ಹೇಳಿದ್ರಿ ಗೊತ್ತಾ, ನನಗೆ ನನ್ನ ತಲೆಯಲ್ಲಿ ಈಗ ಹಾಗೆ ಇರುತ್ತೆ, ಈಗ ಅಮರ್ ಅವ್ರಿಗೆ ಹಂಗೆ ಅನಿಸಿದೆ ಅಂತ ಅನ್ನೋದಾದರೆ, ಅಮರ್ ಥರ ಯೋಚನೆ ಮಾಡುವಂಥ ಒಂದು ದೊಡ್ಡ ಸಂಖ್ಯೆ ಇರಬಹುದು, ಖಂಡಿತವಾಗ್ಲೂ ಆ ಥರದ್ದು ಏನಾದ್ರು ಆದಾಗ ಸಕ್ಸಸ್ ಏನಾದ್ರು ಆಗ್ಬಿಡ್ತು ಅಂತ ಅಂದ್ಕೊಳ್ಳಿ. ಅಂದರೆ ನೀವೆಲ್ಲ ನಿಜವಾಗ್ಲೂ ಆ ಥರದ್ದೇನೋ ಸಕ್ಸಸ್ ಆಯಿತು ಅಂತ ಅಂದ್ಕೊಳ್ಳಿ, ಒಂದು ಬೇರೆ ಶರಣ್ ಓಪನ್ ಆದ ಅಲ್ವಾ ಸರ್? ನಿಜ ಸರ್. ಅದಕ್ಕೊಂದು ಟೈಮ್ ಅಂತ ಬರುತ್ತೆ. ಈಗ ನೀವು ಗುರು ಶಿಷ್ಯರಿಂದ ಹೆಂಗೆ ಛೂಮಂತರಾಯಿತು, ಛೂಮಂತರ ಸಿನಿಮಾ ಚೆನ್ನಾಗಿ ಆಗೋದ್ರ ಮುಖಾಂತರ ಶರಣ್ಗೆ ಇನ್ನೊಂದಿಷ್ಟು ಏನೇನೋ ಇದೆ ಒಳಗಡೆ. ನಾನು ಚೆನ್ನಾಗಿ ಇನ್ನೂ ಇದು ನನ್ನ ಇನ್ನೂ ಕರಿಯರಿನ ಇನ್ನೂ ಒಳ್ಳೆಯ ಇದರಲ್ಲೇ ಅದೆಲ್ಲ ಆಗಲಿ ಅಂತ ಅನ್ನೋವಂಥದ್ದು. ಎಸ್ ಸರ್, ನಿಮ್ಮೆಲ್ಲ ಕನಸುಗಳು ಈಡೇರಲಿ ಸರ್. ಥ್ಯಾಂಕ್ ಯು. ನೀವು ಏನೇನು ಅಂದ್ಕೊಂಡಿದ್ದೀರ ಅದಾಗಲಿ, ಬೇರೆ ಬೇರೆ ಶೇಡ್ಸಲ್ಲಿ ನಮಗೆ ನಿಮ್ಮನ್ನು ನೋಡೋ ಅವಕಾಶ ಸಿಗಲಿ. ನನ್ನ ಮೇಲೆ ಕೊಡ್ತಾ ಇರೋವಂಥ ಜವಾಬ್ದಾರಿ ಅದು ಎಷ್ಟು ಶಕ್ತಿಯುತವಾಗಿ ನಿಭಾಯಿಸಬೇಕು ಅಂತನ್ನುವ ಪ್ರಯತ್ನದಲ್ಲಿ ಶರಣ್ ನಿರಂತರವಾಗಿ ಪ್ರಯತ್ನದಲ್ಲಿರ್ತಾನೆ. ಎಸ್ ಸರ್, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಸರ್, ಇದು ಒಂದು ಅಮೃತಧ್ವನಿ ಕಡೆಯಿಂದ ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಶಿವಣ್ಣ ಅವರಿದ್ದಾರೆ. ಸೂಪರ್ ಥ್ಯಾಂಕ್ ಯು.